ಯಾಕೆಂದ್ರೆ ಕನ್ನಡದಲ್ಲಿ ಎಷ್ಟು ಮಟ್ಟಿಗೆ ನಾವು ಇಂಗ್ಲಿಷ್ ಪದಗಳನ್ನ ಉಪಯೋಗಿಸೋದು ಜಾಸ್ತಿ ಮಾಡಿಬಿಟ್ಟಿದೀವಿ ಅಂತಂದ್ರೆ ಯಾರಿಗೂ ಕನ್ನಡದ ಪದ ಗೊತ್ತೇ ಇಲ್ಲ. ಇಲ್ಲಿ ನೆನ್ನೆ ಉದರ ಅಂತ ಹೇಳಿದ್ರಲ್ಲ, ಇಲ್ಲಿ ಅಭ್ಯಾಸಿಗಳು ಬಂದಿದ್ರು ಸಿಟ್ಟಿಂಗಿಗೆ. ಅವ್ರಿಗೆ ಕೇಳಿದೆ ಉದರ ಅಂತಂದ್ರೆ ಏನ್ರಿ ಅಂತ. ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಉದರ ಅಂತಂದ್ರೆ ಹೊಟ್ಟೆ ಅಂತ. ಆಯ್ತು. ಸೊ ಹಾಗಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥ ಪದ ಉಪಯೋಗಿಸಿದ್ರೆ, ಈಗ ಎಕ್ಸಾಮ್ನವರೆಗೂ ಗೊತ್ತಿಲ್ಲ ಅಂತ ಇಟ್ಕೊಳ್ರಿ, ಅವ್ರು ನಿಮಗೆ ಅಂಕ ಕೊಡಲ್ಲ. ನೀವು ಮತ್ತೆ ಅವ್ರನ್ನ ಹೋಗಿ ಕೇಳಲಿಕ್ಕೆ ಯಾವ ಚಾನ್ಸು ಇರಲ್ಲ. ನೀವು ಬರ್ತಿರ್ಬೋದು. ಆಯ್ತಾ? ಸೊ ಎಕ್ಸಾಮ್ನ ಹತ್ರ ನೀವು ಒಂದ್ಸತಿ ಪರೀಕ್ಷೆ ಅವರು ನಿಮಗೆ ಅಂಕಗಳನ್ನ ಕೊಟ್ಟಾದ್ಮೇಲೆ, ಕರೆಕ್ಟ್ ಮಾಡಿ ಅಂಕಗಳನ್ನ ಕೊಟ್ಟಾದ್ಮೇಲೆ, ನೀವು ಅವ್ರ ಹತ್ರ ಹೋಗಿ ಆ ಪೇಪರ್ ಇಟ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ. ದೇರ್ ಇಸ್ ನೋ ಪಾಸಿಬಿಲಿಟಿ ಅಲ್ವಾ ಆಫ್ ಟ್ರೈಂಗ್ ಟು ಡಿಸ್ಕಸ್ ವಿತ್ ದ ಎಕ್ಸಾಮಿನರ್. ಅದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಸರಿ, ಈಗ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸರಿ. ಹಾರ್ಟ್ಫುಲ್ನೆಸ್ ಧ್ಯಾನಕ್ಕೆ ನೀವು ನೀಡುವ ಸೂಚನೆಗಳನ್ನು ಪಟ್ಟಿ ಮಾಡಿರಿ. ಸರಿನಾ? ಚಿತ್ತ ಚಾಂಚಲ್ಯವಾಗದಂತೆ ನೀವು ಧ್ಯಾನ ಮಾಡಬಲ್ಲ ಒಂದು ಸ್ಥಳವನ್ನು ಆಯ್ದುಕೊಳ್ಳಿ. ಇದು ಇಂಪಾರ್ಟೆಂಟ್. ಸೇಮ್ ಪ್ಲೇಸ್, ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು. ಆದಷ್ಟು ದಿನನಿತ್ಯ ಒಂದೇ ಸ್ಥಳ ಮತ್ತು ಸಮಯವನ್ನು ನಿಗದಿಗೊಳಿಸಿ. ಈ ಪಾಯಿಂಟು ನೋಡ್ತಾರೆ. ಧ್ಯಾನಕ್ಕೆ ನೀವು ಸೇಮ್ ಪ್ಲೇಸ್ ಅಂಡ್ ಸೇಮ್ ಟೈಮ್. ನಿಮ್ಮ ಫೋನನ್ನು ಮತ್ತು ಇತರ ಉಪಕರಣಗಳನ್ನು ನಿಷ್ಕ್ರಿಯಗೊಳಿಸಿ. ನಿಮ್ಮ ಬೆನ್ನನ್ನು ಗಡುಸಾಗಿರದೆ ನೇರವಾಗಿರಿಸಿ ಕುಳಿತುಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್. ಬೆನ್ನನ್ನು ನೇರವಾಗಿ ಇಟ್ಕೊಂಡು ಕೂತ್ಕೋಬೇಕು. ಹಾಗೆ ಅಂತೇಳಿ ತುಂಬ ಟೈಟಾಗಿ ಇಟ್ಕೋಬಾರದು, ಫರ್ಮ್ ಆಗಿ ಇಟ್ಕೋಬೇಕು. ಅದಕ್ಕೆ ಗಡುಸಾಗಿರದೆ ನೇರವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಬಲವಂತದಿಂದ ಗಟ್ಟಿಯಾಗಿ ಹಿಡ್ಕೊಳ್ತು ಅಂತಂದ್ರೆ ಅವಾಗ ಅದು ನಿಮಗೆ ಧ್ಯಾನದಲ್ಲಿ ತಲ್ಲೀನಾಗಲಿಕ್ಕೆ ಬಿಡೋದಿಲ್ಲ. ಸೊ ಇದಿಷ್ಟು ಕೂಡ ನಿಮಗೆ ಪೂರ್ವ ಪೀಠಿಕೆ ಇದ್ದಂಗೆ. ಒಂದೇ ಜಾಗ ಆಯ್ಕೆ ಮಾಡ್ಕೋಬೇಕು. ಒಂದೇ ಸ್ಥಳ ಮತ್ತು ಸಮಯ ಆಯ್ಕೆ ಮಾಡ್ಕೋಬೇಕು. ಒಂದೇ ಪೋಸ್ಟರಲ್ಲಿ ಕೂತ್ಕೋಬೇಕು, ಒಂದೇ ಭಂಗಿಯಲ್ಲಿ ಕೂತ್ಕೋಬೇಕು. ಫೋನು ಇತರ ಉಪಕರಣಗಳನ್ನೆಲ್ಲ ನಿಷ್ಕ್ರಿಯಗೊಳಿಸ್ಬೇಕು. ಬೆನ್ನನ್ನು ನೇರವಾಗಿ ಇಟ್ಕೊಂಡು ಕೂತ್ಕೋಬೇಕು. ತುಂಬ ಜನಕ್ಕೆ ಕತ್ತು ಅಲ್ಲಾಡೋದು, ಕತ್ತು ಬಾಗೋದು, ಇದೆಲ್ಲ ತೊಂದರೆ ಇರುತ್ತೆ. ಅದಕ್ಕೆ ಅತ್ಯಂತ ಸುಲಭವಾದಂಥ ಉಪಶಮನಕಾರಿ ವಿಷಯ ಅಂತಂದ್ರೆ ಬೆನ್ನನ್ನು ನೇರವಾಗಿ ಇಟ್ಕೊಂಡ್ರೆ ಕತ್ತು ಸಾಕಷ್ಟು ನೇರವಾಗಿರುತ್ತೆ, ತುಂಬ ಬಾಗಲ್ಲ. ಬೆನ್ನನ್ನು ನಾವು ನೇರವಾಗಿ ಇಟ್ಕೊಳ್ತೀರ, ಬೆನ್ನನ್ನೇ ಆರ್ಚ್ ಮಾಡಿದ್ರೆ ಅವಾಗ ಏನಾಗುತ್ತೆ, ನಮಗೆ ಕತ್ತು ಕೂಡ ಆರ್ಚ್ ಆಗುತ್ತೆ. ಸರಿನಾ? ಈಗ ಆರಾಮವಾಗಿ ಕುಳಿತುಕೊಳ್ಳಿ. ಮೆಲ್ಲನೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮತ್ತು ವಿರಮಿಸಿ. ಇದು ನಾವು ನಿನ್ನೆ ವಿಶ್ರಾಂತಿ ವಿಧಾನದಲ್ಲೂ ನೋಡಿದ್ವಿ, ಅಲ್ಲೂ ಇದೇ ಬರುತ್ತೆ ಫಸ್ಟ್ ಲೈನ್. ಅಗತ್ಯವಿದ್ದರೆ ಕೆಲವು ನಿಮಿಷಗಳ ಕಾಲ ಹಾರ್ಟ್ಫುಲ್ನೆಸ್ ವಿಶ್ರಾಂತಿಯ ವಿಧಾನವನ್ನು ಉಪಯೋಗಿಸಿ ನಿಮ್ಮ ದೇಹವನ್ನು ವಿರಮಿಸಿ. ಸೊ ಇದು ಅಗತ್ಯವಿದ್ದರೆ ಎಂದರೆ, ಅದಕ್ಕೆ ನಾನು ಹೇಳಿದ್ದು ಹಾರ್ಟ್ಫುಲ್ನೆಸ್ ವಿಶ್ರಾಂತಿ ವಿಧಾನ ಇದೆಯಲ್ಲ, ಅದು ಮಾಡಲೇಬೇಕಾದಂಥದ್ದು ಏನಿಲ್ಲ. ಸರಿನಾ? ಒಂದು ನಿಮಿಷ. ಸೊ ವಿಶ್ರಾಂತಿ ವಿಧಾನ ಬೇಕಾದ್ರೆ ಮಾಡ್ಬೋದು, ಮಾಡಲೇಬೇಕಾದಂಥ ಅನಿವಾರ್ಯತೆ ಏನಿಲ್ಲ. ಇದು ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಮೂರನೇದು, ನಿಮ್ಮ ಗಮನವನ್ನು ಅಂತರ್ಮುಖಗೊಳಿಸಿ. ನಿಮ್ಮನ್ನು ನೀವು ಗಮನಿಸಲು ಕೆಲವು ಕ್ಷಣಗಳನ್ನು ತೆಗೆದುಕೊಳ್ಳಿ. ಈಗ ನಾವು ವಿಶ್ರಾಂತಿ ವಿಧಾನ ಮಾಡಿದಾಗ ಅದನ್ನೇ ಮಾಡೋದು. ನಮ್ಮ ಗಮನ ಹೊರಗಿನ ಪ್ರಪಂಚದ ವಸ್ತುಗಳು, ವಿಚಾರಗಳಿಗೆ ಹರಿತಾ ಇರುತ್ತೆ. ನಿಧಾನವಾಗಿ ನಾವು ವಿಶ್ರಾಂತಿ ವಿಧಾನ ಮಾಡ್ತಾ ಮಾಡ್ತಾ ನಮ್ಮ ಗಮನವನ್ನು ನಾವು ನಮ್ಮ ದೇಹದ ಮೇಲೆ ತಗೊಂಡ್ಬರ್ತೀವಿ. ದೇಹ ಪೂರ್ತಿ ರಿಲ್ಯಾಕ್ಸ್ ಆದಮೇಲೆ, ಮನಸ್ಸು ಪೂರ್ತಿ ರಿಲ್ಯಾಕ್ಸ್ ಆದಮೇಲೆ ನಮ್ಮ ಗಮನವನ್ನು ಹೃದಯದ ಕಡೆ ತಗೊಂಡು ಹೋಗ್ತೀವಿ. ಅಲ್ಲಿ ಮಾಡ್ತಿರ್ತಕ್ಕಂಥದ್ದು ಏನು? ನಮ್ಮ ಗಮನವನ್ನು ಅಂತರ್ಮುಖಿಗೊಳಿಸ್ತಾ ಇದ್ದೀವಿ. ಇದು ವಿಶ್ರಾಂತಿ ವಿಧಾನ ಮಾಡಿನೂ ಮಾಡ್ಬೋದು, ಅಥವಾ ವಿಶ್ರಾಂತಿ ವಿಧಾನ ಮಾಡದಿರೋ ಕೂಡ ನೀವು ಅದನ್ನೇ ಮಾಡೋದು. ಮನಸ್ಸಿನ ಗಮನವನ್ನು ಟರ್ನ್ ದ ಅಟೆನ್ಷನ್ ಆಫ್ ದ ಮೈಂಡ್ ಇನ್ವರ್ಡ್ಸ್ ಅಂತ ಹೇಳ್ತೀವಿ.
ಸೊ ಗಮನವನ್ನು ಅಂತರ್ಮುಖಗೊಳಿಸಿ ನಿಮ್ಮನ್ನು ನೀವು ಕೆಲವು ಕ್ಷಣಗಳು ತೆಗೆದುಕೊಳ್ಳಿ ಗಮನಿಸಲು. ನಂತರ ಬೆಳಕಿನ ಮೂಲವು ನಿಮ್ಮ ಹೃದಯದಲ್ಲಿ ಈಗಾಗಲೇ ಇದೆ ಮತ್ತು ಅದು ನಿಮ್ಮನ್ನು ಒಳಗಿನಿಂದ ಆಕರ್ಷಿಸಿದೆ ಎಂದು ಭಾವಿಸಿರಿ. ಇಲ್ಲಿ ಬೆಳಕು ಅಂತ ಹೇಳೋ ಬದಲಿಗೆ ದೈವಿ ಪ್ರಕಾಶದ ಮೂಲ ನಮ್ಮ ಹೃದಯದಲ್ಲಿ ಈಗಾಗಲೇ ಇದೆ, ಅದು ನಮ್ಮನ್ನು ಒಳಗಡೆ ಆಕರ್ಷಣೆ ಮಾಡ್ತಾ ಇದೆ ಎಂದು ಭಾವಿಸಬೇಕು. ಅಲ್ಲಿ ಬೆಳಕು ಅಂತ ಬರೆಯೋ ಬದಲಿಗೆ ದೈವಿ ಪ್ರಕಾಶದ ಮೂಲ ಅಂತ ಇಟ್ಕೊಳ್ರಿ. ಅರ್ಥ ಆಯ್ತಾ? ದೈವಿ ಪ್ರಕಾಶದ ಅಂತ ಹಾಕ್ಬಿಟ್ಟು ಅದರಲ್ಲಿ ಬೇಕಾದ್ರೆ ಬೆಳಕು ಅಂತ ಹಾಕಿ ಬ್ರಾಕೆಟ್ ಅಲ್ಲಿ. ಬಟ್ ಆದ್ರೆ ಸೋರ್ಸ್ ಆಫ್ ಡಿವೈನ್ ಲೈಟ್, ಸೊ ದೈವಿ ಪ್ರಕಾಶದ ಮೂಲ, ದಟ್ ಇಸ್ ದ ಆಕ್ಚುಯಲ್ ಟ್ರಾನ್ಸ್ಲೇಷನ್. ಸೊ ಕೆಲವು ಸತಿ ಟ್ರಾನ್ಸ್ಲೇಷನ್ ಅಲ್ಲಿ ಒಂಚೂರು ಹಿಂದೆ ಮುಂದೆ ಆಗುತ್ತೆ, ಸೊ ಅದು ಪ್ರಾಯಶಃ ಆಗಿದೆ ಅಂತ ಅನಿಸುತ್ತೆ. ಸೊ ನಾವು ಬರೀ ಲೈಟ್ ಅಂತ ಓದ್ಕೊಳ್ಳಲ್ಲ, ಡಿವೈನ್ ಲೈಟ್, ಎ ಸೋರ್ಸ್ ಆಫ್ ಡಿವೈನ್ ಲೈಟ್, ಸೊ ದೈವಿ ಪ್ರಕಾಶದ ಮೂಲ. ಸರಿನಾ? ಈ ಭಾವನೆಯಲ್ಲಿ ನಿಧಾನವಾಗಿ ವಿರಮಿಸಿ. ನಿಮ್ಮ ಅರಿವು ಅನ್ಯ ವಿಚಾರಗಳಿಗೆ ಹರಿಯುತ್ತಿರುವುದು ಕಂಡು ಬಂದಲ್ಲಿ ಅವುಗಳೊಡನೆ ಹೋರಾಡಬೇಡಿರಿ, ಪೋಷಿಸಬೇಡಿ. ಅವುಗಳನ್ನು ಹಾಗೆಯೇ ಇರಲು ಬಿಡಿ. ಜೊತೆಗೆ ನಿಮ್ಮ ಹೃದಯದಲ್ಲಿರುವ ಬೆಳಕಿನ ಮೂಲದ ಮೇಲೆ ಧ್ಯಾನ ಮಾಡುತ್ತಿರುವರೆಂದು ನೆನಪಿಸಿಕೊಳ್ಳಿ. ಬೆಳಕು ಅಂತಿರೋ ಕಡೆ ಎಲ್ಲ ದೈವಿ ಪ್ರಕಾಶ ಅಂತ ಹಾಕೊಳ್ರಿ. ಅಲ್ಲಿ ನಿಮ್ಮನ್ನು ಆಂತರ್ಯದಲ್ಲಿ ತಲ್ಲೀನಗೊಳಿಸಿ ನಿಮಗೆ ಹೊರಬರಬೇಕೆಂದು ಅನಿಸುವವರೆಗೂ ಬೇಕಾದಷ್ಟು ಕಾಲ ಆ ಗಾಢ ಮೌನದಲ್ಲಿ ತಲ್ಲೀನರಾಗಿರಿ. ಇದು ಸಾಮಾನ್ಯ ಅಭ್ಯಾಸಿಗೆ ಹೇಳ್ಕೊಡ್ತಕ್ಕಂಥ ಧ್ಯಾನ ಪದ್ಧತಿ. ಇದು ಇಂಟೆನ್ಸ್ ಅಭ್ಯಾಸಿಗಲ್ಲ. ಇಂಟೆನ್ಸ್ ಅಭ್ಯಾಸಿಗೆ ಅಂತ ಹೇಳಿದಾಗ ನಾವು ಬೇರೆದು ಬರಿಬೇಕಾಗತ್ತೆ, ಅದು ಮುಂದಕ್ಕೆ ನೋಡ್ತೀವಿ. ಇದು ಸಾಮಾನ್ಯ ಅಭ್ಯಾಸಿಗೆ ಹೇಳ್ಕೊಡ್ತಕ್ಕಂಥ, ಹೊಸದಾಗಿ ಯಾರನ್ನು ಧ್ಯಾನಕ್ಕೆ ಬರ್ತಾರೆ ಅಂತ ಇಟ್ಕೊಳ್ರಿ, ಅವ್ರಿಗೆ ಇಷ್ಟೇ ಹೇಳ್ಕೊಡೋದು. ಸರಿನಾ? ಮತ್ತೊಂದ್ಸತಿ ನೋಡೋಣ ವಾಪಸ್. ಸೊ ಮನಸ್ಸಿಗೆ ಚಂಚಲ ಆಗದೆ ಇರುವಂಥ ರೀತಿಯಲ್ಲಿ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಒಂದು ಸ್ಥಳವನ್ನು ನಾವು ನಿಗದಿ ಮಾಡಬೇಕು. ಮೊದಲನೇ ಪಾಯಿಂಟ್, ಅದೇ ಸ್ಥಳ ಅದೇ ಸಮಯದಲ್ಲಿ ಆದಷ್ಟು ಕೂತ್ಕೊಂಡು ಅಭ್ಯಾಸ ಮಾಡಬೇಕು, ನಿಗದಿ ಮಾಡಬೇಕು. ಫೋನು ಮತ್ತು ಎಲ್ಲ ಉಪಕರಣಗಳನ್ನೆಲ್ಲ ನಾವು ನಿಷ್ಕ್ರಿಯಗೊಳಿಸಿದ ಮೇಲೆ ಬೆನ್ನನ್ನು ನೇರವಾಗಿರಿಸಿಕೊಂಡು ಕೂತ್ಕೋಬೇಕು. ಒಂದೇ ಭಂಗಿನಲ್ಲಿ ಕೂತ್ಕೋಬೇಕು. ಅದನ್ನು ಅಷ್ಟೇ ಭಂಗಿ ಬದಲಾವಣೆ ಮಾಡ್ತಕ್ಕಂಥ, ಪದೇ ಪದೇ ಬದಲಾವಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಕೂತ್ಕೊಳ್ಳಿಕ್ಕೆ ಹೋಗಬಾರ್ದು. ಭಂಗಿ ಕೂಡ ಒಂದೇ, ಅಲ್ಲಿಗೆ ನಿರ್ದಿಷ್ಟವಾದಂಥ ಸ್ಥಳ, ನಿರ್ದಿಷ್ಟವಾದಂಥ ಸಮಯ, ನಿರ್ದಿಷ್ಟವಾದಂಥ ಭಂಗಿ, ಬೆನ್ನು ನೇರ. ಇದಿಷ್ಟು ಕೂಡ ಮೊದಲು ಪೂರ್ವ ಪೀಠಿಕೆ ಇದ್ದಂಗೆ ಧ್ಯಾನಕ್ಕೆ. ಇದಾದ್ಮೇಲೆ ಏನು ಮಾಡ್ತೀರಾ? ಆರಾಮವಾಗಿ ಕುಳಿತುಕೊಳ್ತೀರಾ, ಮನಸ್ಸಿನ ಗಮನ, ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ತೀರಾ ಮತ್ತು ವಿರಮಿಸ್ತೀರಾ. ಇದು ಮೊದಲನೇ ಪಾಯಿಂಟ್. ಅಗತ್ಯವಿದ್ದರೆ ಹಾರ್ಟ್ಫುಲ್ನೆಸ್ ವಿಶ್ರಾಂತಿಯ ಪದ್ಧತಿಯನ್ನು ಉಪಯೋಗಿಸ್ಕೊಂಡು ದೇಹವನ್ನು ವಿರಮಿಸ್ತೀರಾ. ಇದು ಎರಡನೇ ಪಾಯಿಂಟ್. ತದನಂತರ ಏನು ಮಾಡ್ತೀರಾ? ನಿಮ್ಮ ಗಮನವನ್ನು, ಮನಸ್ಸಿನ ಗಮನವನ್ನು ಅಂತರ್ಮುಖಗೊಳಿಸ್ತೀರಾ. ನಿಮ್ಮನ್ನು ನೀವು ಕೆಲ ಕ್ಷಣಗಳನ್ನು ನೋಡ್ಕೊಳ್ತೀರಾ, ಗಮನಿಸಿ ನೋಡ್ಕೊಳ್ತೀರಾ. ತದನಂತರ ಮನಸ್ಸಿನ ಗಮನವನ್ನು ಅಂತರ್ಮುಖಗೊಳಿಸ್ತೀರಾ. ಅದಾದ್ಮೇಲೆ ಏನು ಮಾಡ್ತೀರಾ? ಸೂಚನೆ ಕೊಟ್ಕೊಳ್ತೀರಾ. ಏನಂತ ಸೂಚನೆ ಕೊಡ್ತೀರಾ? ದೈವಿ ಪ್ರಕಾಶದ ಮೂಲ ಈಗಾಗಲೇ ನಮ್ಮ ಹೃದಯದಲ್ಲಿದೆ, ಅದು ನಮ್ಮನ್ನು ಒಳಗಡೆಗೆ ಆಕರ್ಷಣೆ ಮಾಡ್ತಾ ಇದೆ ಅನ್ನೋ ಸೂಚನೆನ ಒಂದು ಬಾರಿ ಕೊಟ್ಕೊಳ್ತೀರಾ. ಇದು ಮಂತ್ರ ಅಲ್ಲ, ಪದೇ ಪದೇ ರಿಪೀಟ್ ಮಾಡಲಿಕ್ಕೆ ಒಂದೇ ಒಂದು ಸತಿ ಅನ್ಕೊಳ್ತೀರಾ ಆ ಸೂಚನೆ. ಆ ಸೂಚನೆ ಕೊಟ್ಕೊಂಡ್ಮೇಲೆ ಅದೇ ಭಾವನೆಯಲ್ಲಿ ನಾವು ಈಗ ವಿರಮಿಸ್ತೀವಿ. ಒಂದು ವೇಳೆ ನಾವು ಅದನ್ನು ಮಾಡ್ತಾ ಇರಬೇಕಾದ್ರೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಯ್ತು ಅಂತಂದ್ರೆ ಮನಸ್ಸಿನ ಜೊತೆ ನಾವು ಹೋರಾಡಲ್ಲ, ಮತ್ತೆ ಯಾವ ಯೋಚನೆ ಬರ್ತಾ ಇದೆ ಅದಕ್ಕೆ ಪೋಷಣೆ ಮಾಡಲ್ಲ, ಹೋರಾಡೋದು ಇಲ್ಲ, ಪೋಷಣೆನೂ ಮಾಡಲ್ಲ. ಏನು ಯೋಚನೆಗಳು ಬರ್ತಾ ಇದೆ ಅದನ್ನು ಹಾಗೇ ಇರಲು ಬಿಡ್ತೀವಿ. ನಂತರ ಏನು ಮಾಡ್ತೀವಿ? ಮೃದುವಾಗಿ ಈಗ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ನೆನಪಿಸ್ಕೊಂಡು ಮನಸ್ಸಿನ ಗಮನವನ್ನು ಹೃದಯದಲ್ಲಿರ್ತಕ್ಕಂಥ ದೈವಿ ಪ್ರಕಾಶದ ಕಡೆಗೆ ತಗೊಂಬರ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇಷ್ಟೇ ಮಾಡೋದು. ಸೊ ಮನಸ್ಸಿನಲ್ಲಿ ಬರ್ತಕ್ಕಂಥ ವಿಚಾರಗಳ ಜೊತೆ ಹೋರಾಡೋದು ಬೇಡ, ಮತ್ತೆ ಅದನ್ನು ಪೋಷಿಸೋದು ಬೇಡ. ಏನು ಮಾಡಬೇಕು? ಈ ವಿಚಾರಗಳು ಬಂತು ಅಂತಂದ್ರೆ ಮನಸ್ಸಿನ ಗಮನವನ್ನು ಮರುಪಡಿ, ಅಂದ್ರೆ ಮತ್ತೊಮ್ಮೆ ಹೃದಯದಲ್ಲಿರ್ತಕ್ಕಂಥ ದೈವಿ ಪ್ರಕಾಶದ ಎಡೆಗೆ ವಾಪಸ್ಸು ತಗೊಂಡ್ಬರ್ತೀವಿ. ಧ್ಯಾನ ಮಾಡ್ತಾ ಇದೀವಿ ಅಂತ ನೆನಪಿಸ್ಕೊಂಡು
ಈಗ ವಿಚಾರ ಮಾಡ್ತಕ್ಕಂಥ ಸಮಯ ಅಲ್ಲ, ಇದು ಧ್ಯಾನ ಮಾಡ್ತಾ ಇರತಕ್ಕಂಥ ಸಮಯ. ಹಾಗಾಗಿ ಅದರ ಹಿಂದೆ ಹೋಗೋ ಅಗತ್ಯ ಇಲ್ಲ ಅಂತ ಅನ್ಕೊಂಡು ನಾವು ಮನಸ್ಸಿನ ಗಮನವನ್ನು ದೈವಿ ಪ್ರಕಾಶದ ಮೂಲದ ಕಡೆಗೆ ವಾಪಸ್ಸು ತಗೊಂಡ್ಬರ್ತೀವಿ. ಇದೇ ಸ್ಥಿತಿಯಲ್ಲಿ ಆಂತರ್ಯದಲ್ಲಿ ತಲ್ಲೀನರಾಗ್ತಾ ಹೋಗ್ತೀರಾ. ಎಷ್ಟು ಹೊತ್ತು ಹಾಗೆ ಇರಬೇಕು ಅಂತ ಅನಿಸುತ್ತೋ ಅಷ್ಟು ಹೊತ್ತು ಕೂತ್ಕೊಳ್ತೀರಾ. ಬೇಕಾದಷ್ಟು ಕಾಲ ಆ ಗಾಢ ಮೌನದಲ್ಲಿ ತಲ್ಲೀನರಾಗಿರಿ. ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೂತಿರ್ತೀರಾ. ಸಾಕೆನಿಸಿದಾಗ ನಿಧಾನವಾಗಿ ಅದರಿಂದ ಹೊರಗಡೆ ಬಂದು ಮೃದುವಾಗಿ ಕಣ್ಣುಗಳನ್ನು ತೆರಿತೀರಾ. ಇದಿಷ್ಟು ಸಾಮಾನ್ಯ ಅಭ್ಯಾಸಿಗೆ ಹೇಳ್ಕೊಡ್ತಕ್ಕಂಥ ಧ್ಯಾನ ಪದ್ಧತಿ. ಇಂಟೆನ್ಸ್ ಅಭ್ಯಾಸಿಗಲ್ಲ. ಸರಿನಾ? ಇಷ್ಟು ಗೊತ್ತಾಯ್ತಾ? ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಇದರಲ್ಲಿ ಪ್ರತಿಯೊಂದು ಸ್ಟೆಪ್ಪು ಕೂಡ ಬರಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಎಕ್ಸಾಮ್ನಲ್ಲಿ ಧ್ಯಾನದ ಬಗ್ಗೆ ಬರೀರಿ ಅಂತಂದ್ರೆ, ಎಕ್ಸಾಮ್ನಲ್ಲಿ ಈಗ ಧ್ಯಾನದ ಬಗ್ಗೆ ಪ್ರಶ್ನೆ ಕೇಳಿರೋದ್ರಿಂದ ನಾ ಇವಾಗ ಧ್ಯಾನ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಪೆನ್ಗಳನ್ನು ನಿಷ್ಕ್ರಿಯಗೊಳಿಸಬೇಡಿ. ಅಲ್ಲಿ ಅರ್ಥ ಆಯ್ತು? ಸೊ ಎಕ್ಸಾಮ್ನಲ್ಲಿ ಎಕ್ಸಾಮ್ನೇ ಮಾಡಬೇಕು, ಧ್ಯಾನ ಮಾಡೋ ಸಮಯದಲ್ಲಿ ಧ್ಯಾನ ಮಾಡಬೇಕು. ಎರಡು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಇಲ್ಲಿ ಫೋನು ಮತ್ತು ಪೀಠೋಪಕರಣಗಳು ಅಂತ ಹೇಳಿದಾರಲ್ವಾ, ನಾವು ಎಕ್ಸಾಮ್ ಬರಿಬೇಕಾದ್ರೆ ಪೆನ್ನೇ ನಮಗೆ ಉಪಕರಣ. ಅದನ್ನು ನಾವು ನಿಷ್ಕ್ರಿಯಗೊಳಿಸ್ತೀವಿ ಅಂತ ನಿಷ್ಕ್ರಿಯಗೊಳಿಸ್ಲಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತು? ತುಂಬಾ ಸುಲಭ ಇದೆ, ಬಟ್ ಆ ಸೂಚನೆ ತುಂಬಾ ಸ್ಪಷ್ಟವಾಗಿರ್ಬೇಕು. ಅದು ಬೆಳಕು ಅಂತ ಕೊಟ್ಟಿದ್ದಾರೆ, ಅಲ್ಲಿ ದೈವಿ ಪ್ರಕಾಶದ ಮೂಲ ಅಂತ ಇಟ್ಕೊಳ್ರಿ. ಸರಿನಾ? ಮಮತವ್ರೆ, ಏನ್ರಿ ಯಾವಾಗಲೂ ಪ್ರಶ್ನೆ ಇರ್ತಲ್ರಿ ನಿಮಗೆ? ಹಾ, ಕೇಳ್ರಿ. ಬ್ರದರ್ ನಮಸ್ತೆ ಬ್ರದರ್. ಇಲ್ಲಿ ಲಾಸ್ಟ್ ಪಾಯಿಂಟ್, ನಿಮಗೆ ವರ ಬರಬೇಕೆಂದು ಅನಿಸುವವರೆಗೂ ಬೇಕಾದಷ್ಟು ಕಾಲ ಈ ಗಾಢ ಮೌನದಲ್ಲಿ ತಲ್ಲೀನರಾಗಿರಿ ಅಂತ ಇದೆ. ಆದ್ರೆ ನಾವೇ ಒಂದೊಂದ್ಸಲ ಧ್ಯಾನ ಕುತ್ಕೊಂಡಾಗ 1 ಗಂಟೆಗೆ ಜಾಸ್ತಿ ಮಾಡಬಾರ್ದು ಅಂತಾರೆ. ಅದು ಸೊ ಒಂದೊಂದ್ ದಿನ ಜಾಸ್ತಿ ಹೋಗಿರುತ್ತೆ ಬ್ರದರ್, 1 ಗಂಟೆಗಿಂತ ಮೇಲೆ. ಅದು ಯಾಕೆ? 1 ಗಂಟೆಗಿಂತ ಮೇಲೆ ರೆಗ್ಯುಲರ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಅಲಾರ್ಮ್ ಇಟ್ಕೊಂಡು ಕೂತ್ಕೊಳ್ಳಿ. ಸರಿನಾ? ನಮ್ಮ ಮನಸ್ಸಿಗೆ ತರಬೇತಿ ಆಗಬೇಕು, ಒಂದು ಇಂತಿಷ್ಟು ಪ್ರಮಾಣ ಕೂತ್ಕೋಬೇಕು ಅಂತ. ಧ್ಯಾನ ತುಂಬಾ ಮಾಡಿದಾಗ ಏನಾಗುತ್ತೆ, ಮನಸ್ಸಿಗೆ ಕಾವು ಜಾಸ್ತಿ ಆಗುತ್ತೆ. ಮನಸ್ಸಿಗೆ ಕಾವು ಜಾಸ್ತಿ ಆಯ್ತು ಅಂತಂದ್ರೆ ಕಾವು ಕಾವು ಮಾಡತ್ತೆ, ಅಂದ್ರೆ ಗಲಾಟೆ ಮಾಡತ್ತೆ. ಅರ್ಥ ಆಯ್ತು? ಸೊ ಹಾಗಾಗಿ 1 ಗಂಟೆವರೆಗೂ ಧ್ಯಾನ ಮಾಡಿ ಅಂತ ಬಾಬೂಜಿಯವರು ಬರೆದಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಬೇಡ ಅಂತ ಹೇಳಿದ್ದಾರೆ. ಯಾಕೆಂತಂದ್ರೆ ಮನಸ್ಸಿನ ಕಾವು ಜಾಸ್ತಿ ಆದ್ಮೇಲೆ ಅದನ್ನೂ ನಿಭಾಯಿಸಕ್ ಬರಬೇಕು. ಮನಸ್ಸಿನ ಉಷ್ಣತೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ರಿ, ಅದನ್ನು ನಿಭಾಯಿಸಕ್ ಬರಬೇಕು. ಮನಸ್ಸಿನ ಉಷ್ಣತೆ ಜಾಸ್ತಿ ಆಗಿ ಅದನ್ನು ನಿಭಾಯಿಸಕ್ಕೆ ಬರಲಿಲ್ಲ ಅಂತಂದ್ರೆ ಅದರಿಂದ ಅಡ್ಡ ಪರಿಣಾಮಗಳು ಆಗುತ್ತೆ. ಅಡ್ಡ ಪರಿಣಾಮಗಳಾಗಿ ಅದೇನ್ ಮಾಡುತ್ತೆ, ನಮ್ಮನ್ನ ಗಡ್ಡದಲ್ಲಿ ಹಾಕ್ಬಿಡುತ್ತೆ ಅಥವಾ ಗಿಡ್ಡದಲ್ಲಿ ಹಾಕ್ಬಿಡುತ್ತೆ. ಸೊ ಜ್ಞಾಪಕ ಇಟ್ಕೊಳ್ರಿ. ಸೊ ಮನಸ್ಸಿಗೆ ಅಡ್ಡ ಪರಿಣಾಮಗಳು ಕೂಡ ಆಗ್ಲಿಕ್ಕೆ ಸಾಧ್ಯ ಉಂಟು ನಾವು ಅತಿರೇಕವಾಗಿ ಧ್ಯಾನ ಮಾಡಿದಾಗ. ಅದಕ್ಕೆ ನಮ್ಮ ಅಭ್ಯಾಸದಲ್ಲಿ ಯಾವಾಗಲೂ ಕೂಡ ಮಿತತ್ವ ಇರಬೇಕು. ನಮ್ಮ ದೇಹ ಮನಸ್ಸು ಅಭ್ಯಾಸಕ್ಕೆ ಹೊಂದ್ಕೊಳ್ಳುವಂತ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಬೇಕು. ಅರ್ಥ ಆಯ್ತಾ? ನೀವು 5 ನಿಮಿಷನೂ ನಡೆದ ಅಭ್ಯಾಸ ಇಲ್ಲ, ನಾವು ಅರ್ಧ ಗಂಟೆ ಓಡ್ತೀನಿ ಅಂತ ಓದಿದ್ರೆ ಕುಸಿದ್ ಬೀಳ್ತೀರ, ಅಷ್ಟೇ ಆಗೋದು ಅಲ್ವಾ? ಸೊ 5 ನಿಮಿಷ ನಡೆದೇ ಅಭ್ಯಾಸ ಇಲ್ಲದೆ ಇರೋ ಅರ್ಧ ಗಂಟೆ ಓಡ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ದೇಹ ಮನಸ್ಸು ಅದಕ್ಕೆ ಹೊಂದ್ಕೊಂಡಿಲ್ಲ. ಸೊ ಧ್ಯಾನದಲ್ಲೂ ಕೂಡ ನಮ್ಮ ದೇಹ ಮನಸ್ಸು ನಮ್ಮ ಧ್ಯಾನದ ಪದ್ಧತಿಗೆ ಹೊಂದ್ಕೊಳ್ಳುವಂತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು, ಅಭ್ಯಾಸ ಮಾಡಬೇಕು. ಸರಿನಾ? ಸೊ 1 ಗಂಟೆಗಿಂತ ಜಾಸ್ತಿ ಹೋಗ್ತಾ ಇದೆ ಅಂತ ಪದೇ ಪದೇ ಆಗ್ತಾ ಇತ್ತು ಅಂತಂದ್ರೆ ಅಲಾರ್ಮ್ ಇಟ್ಕೊಳ್ಳಿ. ಸೊ ದಟ್ ಮನಸ್ಸು ಟ್ರೈನ್ ಆಗುತ್ತೆ, ತರಬೇತಿ ಆಗುತ್ತೆ. 1 ಗಂಟೆ ಆಯ್ತು ಅಂತ ಒಂದು ಅಂದಾಜು ಬರುತ್ತೆ. ಅದಾದ್ಮೇಲೆ ತಾನಾಗಿ ನೀವೇ ಹೇಳ್ತೀರ. ಸರಿನಾ? ಆಯ್ತು. ಇನ್ನೇನು ಪ್ರಶ್ನೆ ಇದೆಯಾ? ತುಂಬಾ ಸುಲಭ ಇದೆ, ಇದೇನು ತುಂಬಾ ಕಷ್ಟ ಇಲ್ಲ. ಏನು ಪ್ರಶ್ನೆ ಇಲ್ಲದೆ ಈ ಭಾಗಕ್ಕೆ ಪೂರಕವಾಗಿರತಕ್ಕಂಥ
ಇಂಟೆನ್ಸ್ ಅಭ್ಯಾಸಿಯ ಭಾಗ ಇದೆ, ಅಲ್ಲಿಗೆ ಹೋಗೋಣ. ಆ, ಹ್ಮ್ ತೀವ್ರ ಅಭ್ಯಾಸಿಯ ಅಂತಿದೆಯಲ್ಲ, ಅಲ್ಲಿಗೆ ಬನ್ರಿ ವಾಪಸ್. 7ನೇ ಪುಟ ಇರಬೇಕು, 7 ಅಥವಾ 8ನೇ ಪುಟ ನೋಡ್ರಿ. ಅಲ್ಲಿಗೆ ಹೋದ್ರೆ ಈಗ ತೀವ್ರ ಅಭ್ಯಾಸಿಯಾಗಿ ಮುಂಜಾನೆಯ ಧ್ಯಾನದಲ್ಲಿ ಅನುಸರಿಸಬೇಕಾದ ಹೆಜ್ಜೆಗಳಾವುವು? ಸರಿನಾ? ಇಲ್ಲಿಗೆ ಬನ್ರಿ. ಧ್ಯಾನದ ಸಮಯ ಮತ್ತು ಸ್ಥಳವನ್ನು ನಿಗದಿಗೊಳಿಸಿ. ಇದು ಎಲ್ರಿಗೂ ಆಗತ್ತೆ, ಇವ್ರಿಗೂ ಕೂಡ, ತೀವ್ರ ಅಭ್ಯಾಸಿಗೂ ಕೂಡ ಅದನ್ನೇ ಬರೀತೀರಾ. ಧ್ಯಾನದ ಸಂಪೂರ್ಣ ಸಮಯದಲ್ಲಿ ಅನುಸರಿಸಬೇಕಾದ ಆರಾಮದಾಯಕ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳಿ. ಒಂದೇ ಭಂಗಿ ಅಂತ ಆವಾಗಲೇ ನಾ ಹೇಳಿದೆ. ಸೊ ಒಂದೇ ಸಮಯ, ಒಂದೇ ಸ್ಥಳ ಮತ್ತು ಒಂದೇ ಭಂಗಿ. ಎರಡನೇದು, ಈಗ ತೀವ್ರ ಅಭ್ಯಾಸ ಆಯಿತು ಅಂತಂದ್ರೆ ಬಿ ಬಿಂದುವಿನ ಶುದ್ಧೀಕರಣದಿಂದ ಶುರು ಮಾಡ್ತೀವಿ. ತುಂಬಾ ಜನ ಧ್ಯಾನ ಹೆಂಗ್ ಮಾಡ್ತೀರಾ ಬರೀ ಅಂತ ಹೇಳಿದ್ರೆ ಬರೀ ಧ್ಯಾನದ ಮಾತ್ರ ಬರೆದು ಬಿಡ್ತಾರೆ. ಅವರು ತೀವ್ರ ಅಭ್ಯಾಸಿ ಅಂತ ಕೇಳಿದಾಗ ಇದೆಲ್ಲ ಬರಿಬೇಕು, ಈ ಉತ್ತರ ಬರಿಬೇಕು. ತುಂಬಾ ಜನ ಇದನ್ನ ಬರೆಯೋದೇ ಇಲ್ಲ. ಹಾಗಾಗಿ ಇದನ್ನ ನಾನು ಮತ್ತೆ ಓದಿಸ್ತಾ ಇದ್ದೀನಿ. ಬರೀ ಕೇವಲ ಧ್ಯಾನ ಹೆಂಗ್ ಮಾಡಿಸ್ತೀರಾ ಬೇರೆಯವರಿಗೆ, ಹೊಸದಾಗಿ ಬಂದವರಿಗೆ ಅಂತ ಹೇಳಿದಾಗ ಇವಾಗ ಮುಂಚೆ ಏನು ಓದಿದ್ವಲ್ಲ ಅದನ್ನ ಬರಿಬೇಕು. ನೀವು ತೀವ್ರ ಅಭ್ಯಾಸಿಯಾಗಿ ನೀವು ಹೇಗೆ ಬೆಳಗಿನ ಜಾವ ಧ್ಯಾನ ಮಾಡ್ತೀರ ಅಂತ ಬರೆದಾಗ ಇದನ್ನು ಬರಿಬೇಕು. 10 ನಿಮಿಷಗಳಿಗೆ ಮೀರಿದಂತೆ ಬಿ ಬಿಂದುವಿನ ಶುದ್ಧೀಕರಣವನ್ನು ಮಾಡಿರಿ. ಸಾಮಾನ್ಯವಾಗಿ ಒಂದು 5ರಿಂದ 7 ನಿಮಿಷ ಮಾಡ್ತೀವಿ. ಇಲ್ಲಿ 10 ನಿಮಿಷಗಳು ಮೀರಬಾರದು. ಅಲ್ಲೂ ಕೂಡ ತೊಂದರೆ ಆಗತ್ತೆ. ಅತಿರೇಕವಾಗಿ ಬಿ ಬಿಂದುವಿನ ಶುದ್ಧೀಕರಣ ಮಾಡಿದ್ರೆ ತೊಂದರೆ ಆಗತ್ತೆ. ಎರಡನೇ ಪಾಯಿಂಟ್, ಬಿ ಬಿಂದುವಿನ ಶುದ್ಧೀಕರಣ. ನಂತರ ಧ್ಯಾನದ ಗುರಿ ಮತ್ತು ಉದ್ದೇಶವನ್ನು ನಿಶ್ಚಿತಗೊಳಿಸಿ ಪ್ರೇಮ ಮತ್ತು ಭಕ್ತಿ ತುಂಬಿದ ಹೃದಯದೊಂದಿಗೆ ಒಂದು ಬಾರಿ ಮಿಷನ್ನಿಂದ ಪ್ರಾರ್ಥನೆಯನ್ನು ಹೇಳಿಕೊಳ್ಳಿ. ಇದು ಇಂಪಾರ್ಟೆಂಟ್. ಮಿಷನ್ನಿಂದ ಪ್ರಾರ್ಥನೆಯನ್ನು ಒಮ್ಮೆ ಹೇಳ್ಕೋಬೇಕು. ಹೇಗೆ ಹೇಳ್ಕೋಬೇಕು? ಪ್ರೇಮ ಮತ್ತು ಭಕ್ತಿ ತುಂಬಿದ ಹೃದಯದಿಂದ ಹೇಳ್ಕೋಬೇಕು. ಯಾಕೆ ಹೇಳ್ಕೋಬೇಕು? ಧ್ಯಾನದ ಗುರಿ ಮತ್ತು ಉದ್ದೇಶವನ್ನು ನಿಶ್ಚಿತಗೊಳಿಸಲಿಕ್ಕೋಸ್ಕರ ಹೇಳ್ಕೋಬೇಕು. ಈ 3 ಪಾಯಿಂಟ್ ಇಂಪಾರ್ಟೆಂಟ್. ಧ್ಯಾನದ ಗುರಿ ಉದ್ದೇಶವನ್ನು ನಿಶ್ಚಿತಗೊಳಿಸಲಿಕ್ಕೋಸ್ಕರ ಪ್ರೇಮ ಮತ್ತು ಭಕ್ತಿ ತುಂಬಿದ ಹೃದಯದಿಂದ ಮಿಷನ್ನಿನ ಪ್ರಾರ್ಥನೆ ಒಂದು ಬಾರಿ ಹೇಳ್ಕೋಬೇಕು. ಪದೇ ಪದೇ ಅಲ್ಲ. ರಾತ್ರಿ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಸುಮಾರು ಸತಿ ಹೇಳ್ಕೊಳ್ತೀರಾ, 3ರಿಂದ 5 ಸತಿ ಹೇಳ್ಕೊಳ್ತೀರಾ. ಬೆಳಗ್ಗೆ ಧ್ಯಾನ ಕೂತ್ಕೋಬೇಕಾದ್ರೆ ಒಂದೇ ಸತಿ ಹೇಳ್ಕೊಳ್ತೀರಾ. ಇದಾದ ಮೇಲೆ ನಾವು ಅಲ್ಲಿ ಓದಿದ್ವಲ್ಲ ಅದೇ ರೀತಿಯಾಗಿ ನಾವು ಧ್ಯಾನ ಮಾಡ್ತೀವಿ. ದೈವಿ ಪ್ರಕಾಶದ ಮೂಲ ಅಂತ ಇಲ್ಲಿ ಕರೆಕ್ಟಾಗಿ ಬರೆದಿದ್ದಾರೆ ನೋಡ್ರಿ. ದೈವಿ ಪ್ರಕಾಶದ ಮೂಲ ಈಗಾಗಲೇ ನಮ್ಮ ಹೃದಯದಲ್ಲಿದೆ. ಅದು ಒಳಗಿನಿಂದ ನಮ್ಮನ್ನು ಆಕರ್ಷಣೆ ಮಾಡ್ತಾ ಇದೆ ಎಂದು ಕಲ್ಪಿಸಿಕೊಳ್ಳೋದಲ್ಲ, ಒಂದು ಸೂಚನೆಯನ್ನು ಕೊಡಿ. ಇಲ್ಲಿ ಕಲ್ಪನೆ ಮಾಡ್ಕೋಬಾರ್ದು. ಕಲ್ಪನೆ ಅಂತಂದ್ರೆ ತಪ್ಪಾಗುತ್ತೆ. ಸೂಚನೆಯನ್ನು ಕೊಡಿ, ಅದನ್ನು ಸರಿ ಮಾಡ್ಕೊಳ್ರಿ. ಸರಿನಾ? ಆ ಭಾವನೆಯಲ್ಲಿ ನಿಧಾನವಾಗಿ ವಿರಮಿಸಿ ನಿಮ್ಮ ಅರಿವು ಅನ್ಯ ವಿಚಾರಗಳಿಗೆ ಹರಿದರೆ ಅವುಗಳೊಡನೆ ಹೋರಾಡಬೇಡಿ, ಪೋಷಣೆ ಮಾಡಬೇಡಿ, ಅವುಗಳನ್ನು ಹಾಗೆಯೇ ಇರಲು ಬಿಡಿ. ಜೊತೆಗೆ ನಿಮ್ಮ ಹೃದಯದಲ್ಲಿರುವ ದೈವಿ ಪ್ರಕಾಶದ ಮೂಲದ ಮೇಲೆ ಧ್ಯಾನ ಮಾಡುತ್ತಿರುವೆಂದು ನೆನಪಿಸಿಕೊಳ್ಳಿ. ಇದು ಮುಂಚೆ ಏನು ಮಾಡಿದ್ವಲ್ಲ ಅದನ್ನೇ ಇಲ್ಲೂ ಮಾಡ್ತಾ ಇದ್ದೀವಿ. ಏನು ವ್ಯತ್ಯಾಸ ಇಲ್ಲ. ಈಗ ಮುಂದಕ್ಕೇನು, ಇದು ಎಕ್ಸ್ಟ್ರಾ ಪಾಯಿಂಟ್ಸ್ ಇವೆಲ್ಲ ತೀವ್ರ ಅಭ್ಯಾಸ ಆದರೆ. ಧ್ಯಾನ ಮುಗಿದ ಮೇಲೆ ನಿಮಗೆ ಭಾಸವಾದಾಗ ನಿಮ್ಮ ಕಣ್ಣುಗಳನ್ನು ಅರ್ಧ ಮುಚ್ಚಿಕೊಂಡೆ AEIOU ಅನ್ನು ಅನುಸರಿಸಿ. ಹಾಫ್ ಓಪನ್. ಯು ಹ್ಯಾವ್ ಟು ಡೂ AEIOU ವಿತ್ ಹಾಫ್ ಓಪನ್ ಐಸ್. AEIOU ಆದಮೇಲೆ ಆ ಅವಲೋಕನದ ನಂತರ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ನಿಮ್ಮ ಅವಲೋಕನವನ್ನು ದಿನಚರಿಯಲ್ಲಿ ಬರೆದಿಡಿರಿ. ಅದಾದಮೇಲೆ ಡೈರಿ ರೈಟಿಂಗ್. AEIOU ಮಾಡ್ಕೊಂಡ್ಮೇಲೆ ನೀವು ಅವಲೋಕನ ಮಾಡಿಕೊಂಡಾಗ ನಿಮಗೇನು ಅನ್ನಿಸ್ತು, ಏನು ಅನುಭವಕ್ಕೆ ಬಂತು, ಅದನ್ನೆಲ್ಲ ಗ್ರಹಿಸ್ಕೊಂಡ್ಮೇಲೆ ಅದನ್ನು ನಿಮ್ಮ
ದಿನಚರಿಯಲ್ಲಿ ಬರೆಯಿರಿ. ಧ್ಯಾನದಲ್ಲಿ ಪಡೆದ ಸ್ಥಿತಿಯು ದಿನವಿಡೀ ಉಳಿದಿರಲಿ ಎಂದು ಪ್ರಾರ್ಥನೆಯೊಂದಿಗೆ ಪೂರ್ಣಗೊಳಿಸಿ. ಈ ಪಾಯಿಂಟ್ ತುಂಬಾ ಜನ ಬಿಟ್ಬಿಡ್ತಾರೆ. ಈ ಲಾಸ್ಟ್ ಪಾಯಿಂಟ್ ಇದೆಯಲ್ಲ, ಧ್ಯಾನದಲ್ಲಿ ಪಡೆದ ಸ್ಥಿತಿಯು ದಿನವಿಡೀ ಉಳಿದಿರಲಿ ಎಂದು ಪ್ರಾರ್ಥನೆಯೊಂದಿಗೆ ಪೂರ್ಣಗೊಳಿಸಿ. ತುಂಬಾ ಜನ ಈ ಪಾಯಿಂಟ್ ಬಿಟ್ಬಿಡ್ತಾರೆ. ದಯವಿಟ್ಟು ಇದನ್ನ ನೆನಪಿನಲ್ಲಿ ಇಟ್ಕೊಳ್ರಿ. ಈಗ ಸಿಕ್ಕಿರ್ತಕ್ಕಂಥ ಸ್ಥಿತಿ ಏನಿದೆ ಅದು ದಿನವಿಡೀ ನಮ್ಮ ಜೊತೆ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಂತರ ನಾವು ಧ್ಯಾನವನ್ನು ಮುಗಿಸಿ ಬೇರೆ ಕೆಲಸಗಳ ಕಡೆಗೆ ಗಮನ ಕೊಡಲಿಕ್ಕೆ ಶುರು ಮಾಡ್ತೀವಿ. ಸೊ ಇನ್ನೊಂದು ಪಾಯಿಂಟ್ ಏನ್ ಬರೆದಿದ್ದಾರೆ, ಇದನ್ನು ಬೇಕಾದ್ರೆ ಸೇರಿಸಬಹುದು. ದಾಜಿಯವರು ಇತ್ತೀಚೆಗೆ ಸೇರಿಸಿದ ಸೂಚನೆ: ಧ್ಯಾನದ ಮುನ್ನ ಮತ್ತು ನಂತರ ಆಧ್ಯಾತ್ಮಿಕ ಸಾಹಿತ್ಯವನ್ನು 5 ನಿಮಿಷಗಳ ಕಾಲ ಓದಬೇಕೆಂದು ದಾಜಿಯವರು ಸೂಚಿಸಿದ್ದಾರೆ. ಇದು ಧ್ಯಾನಕ್ಕೆ ಪೂರ್ವ ಪೀಠಿಕೆ. ಧ್ಯಾನ ಮಾಡ್ಲಿಕ್ಕೆ ಮುಂಚೆ, ಧ್ಯಾನ ಆದ್ಮೇಲೆ ಒಂದು 5 ನಿಮಿಷ ಸ್ಪಿರಿಚುವಲ್ ಲಿಟ್ರೇಚರ್ ಓದ್ತು ಅಂತಂದ್ರೆ ನಮ್ಮ ಮನಸ್ಸು ಆ ಸ್ಥಿತಿ ಏನಿರುತ್ತೆ ಅದನ್ನ ಮತ್ತು ಆಳದಲ್ಲಿ ಕರಗತ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಒಂದು 5 ನಿಮಿಷ ಆಧ್ಯಾತ್ಮಿಕ ಸಾಹಿತ್ಯವನ್ನು ಓದಿ ಅಂತ ದಾಜಿಯವರು ಸೂಚನೆ ಕೊಟ್ಟಿದ್ದಾರೆ. ಸರಿನಾ? ಸೊ ಇದೆರಡು ಜೊತೆಯಾಗಿ ನೋಡ್ಕೊಳ್ರಿ. ತೀವ್ರ ಅಭ್ಯಾಸಿಯಾಗಿ ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನು ಬರಿಬೇಕಾಗತ್ತೆ. ಸಾಮಾನ್ಯ ಹೊಸದಾಗಿ ಬಂದಿರತಕ್ಕಂಥ ಅಭ್ಯಾಸಿಗೆ ನೀವು ಯಾವ ರೀತಿ ಧ್ಯಾನ ಮಾಡಿಸ್ತೀರಾ ಅಂತಂದ್ರೆ ಅದನ್ನು ಬರಿಬೇಕಾಗತ್ತೆ. ಮೊದಲು ಓದಿದ್ವಲ್ಲ ಅದನ್ನು ಬರಿಬೇಕಾಗತ್ತೆ. ಇದು ಸ್ಪಷ್ಟ ಆಯ್ತಾ? ತುಂಬಾ ಜನಕ್ಕೆ ಇದು ಕನ್ಫ್ಯೂಷನ್ ಆಗಿ ಉತ್ತರ ಗೊತ್ತಿದ್ರು ಕೂಡ ಒಂದಕ್ಕೊಂದು ಉಲ್ಟಾ ಬರೆದು ಬಂದಿರ್ತಾರೆ. ತುಂಬಾ ಜನ ಅಂಕ ಕಳ್ಕೊಳ್ಳೋದು ಅದೇ ಕಾರಣಕ್ಕೋಸ್ಕರ. ಸರಿನಾ? ಸೊ ಇಲ್ಲಿಗೆ ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ರಮೇಶ್ ಅವ್ರು ಕೇಳ್ರಿ. ರಮೇಶ್ ಅವರೇ ಮಾತಾಡ್ರಿ. ಯತಿರಾಜ್ ಹೇಳ್ರಿ. ಯತಿರಾಜ್ ಇದ್ದೀರಾ? ರಮೇಶ್ ಮಾತಾಡ್ಬೋದಾ? ಒಂದ್ ನಿಮಿಷ ಇರ್ರಿ. ಯತಿರಾಜ್ ಮಾತಾಡ್ಬಿಡ್ರಿ. ವಿವೇಕ್ ಮಾತಾಡ್ರಿ. ವಿವೇಕ್ ಅವರೇ ಏನಾದ್ರು ಕೇಳುವುದಿದ್ರೆ ಹೇಳ್ರಿ. ರಮೇಶ್ ಮಾತಾಡ್ರಿ. ಪಾಯಿಂಟ್ 4 ಇದೆಯಲ್ಲ, ವಿಭಾಗ 1 ಬಿ ಪ್ರಶ್ನೆಯಲ್ಲಿ ಸೂಚಿಸಿದಂತೆ ಜ್ಞಾನದ ಅಂತರವನ್ನು ಅನುಸರಿಸಿ ಆ ಪಾಯಿಂಟ್ ಬರೀಬೇಕಾ, ಇಲ್ಲ ಜ್ಞಾನದ ಅಂತರ ಪೂರ್ತಿ ಬರೀಬೇಕಾ ಬ್ರದರ್? ಆ ಪಾಯಿಂಟ್ ಹಂಗೆ ಬರಿಬೇಡ್ರಿ. ಅಲ್ಲಿ ವಿಭಾಗ 1 ನೋಡ್ಕೊಳ್ಳಿ ಅಂತಂದ್ರೆ ಎಕ್ಸಾಮ್ ನಲ್ಲಿ ವಿಭಾಗ 1 ನೋಡ್ತಾ ಕೂತ್ಕೊಳ್ತಾರೇನ್ರಿ? ಹೌದು. ಯಾವ ವಿಭಾಗ ಅಂತೇನು ಎಕ್ಸಾಮ್ ನಾಗೆ ನೀವು ರೆಫರೆನ್ಸ್ ಕೊಡ್ತಾ ಇದ್ದೀರಾ? ನೋಡಪ್ಪ ಈ ಪೇಜ್ ಇದೆ, ಬೇಕಾದ್ರೆ ಉತ್ತರ ನೋಡ್ಕೋ ಅಂತ. ಅವ್ರು ನಿಮ್ಗೆ ಪರೀಕ್ಷೆ ಮಾಡ್ತಿರೋದು ನಿಮಗೆ ಉತ್ತರ ಗೊತ್ತಿದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡ್ತಿದ್ದಾರೆ. ನೀವು ಉತ್ತರ ಬರಿಬೇಕು. ಆ ವಿಭಾಗ 1 ಬಿ ಪ್ರಶ್ನೆಯಲ್ಲಿ ನಿಂತಿದೆಯಲ್ಲ, ಅದು ವಾಪಸ್ ಕರ್ಕೊಂಡು ಹೋಗ್ತೀನಿ ನಿಮಗೆ. ಈಗ ಬಿ ಪ್ರಶ್ನೆಗೆ ಹೋಯ್ತು ಅಂತಂದ್ರೆ ನಾವು ಮೊದಲು ಇವಾಗ ಓದಿದ್ವಿ ಧ್ಯಾನ ಹೆಂಗ್ ಮಾಡ್ತೀರಾ ಅಂತ, ಅದನ್ನ ಏನ್ ಬರ್ತಿದ್ರೆ ಅದನ್ನೇ ಬರಿಬೇಕು. ಇದು ವಿಭಾಗ 1 ಬಿ ಇವಾಗ ನೋಡ್ತಾ ಇರೋದು. ಇಲ್ಲಿ ಎನಿವೇ ನಾವು ಸ್ಥಳ ನಿಗದಿ ಮಾಡಾಯ್ತು, ಭಂಗಿ ನಿಗದಿ ಮಾಡಾಯ್ತು, ಮತ್ತೆ ಸಮಯ ನಿಗದಿ ಮಾಡಾಯ್ತು, ಅದೆಲ್ಲ ಆಯ್ತು. ಈಗ ಇಲ್ಲೇನ್ ಬರೆದಿದೆಯಲ್ಲ, ಆರಾಮವಾಗಿ ಕುಳಿತುಕೊಳ್ಳಿ, ಮೃದುವಾಗಿ ಮೆಲ್ಲನೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಇದು ಬರಿಬೇಕು. ಆಯ್ತಾ? ಅಗತ್ಯವಿದ್ದರೆ ಹಾರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿ ವಿಶ್ರಾಂತಿ ವಿಧಾನ ಅದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ ಅಲ್ಲಿ. ಸರಿನಾ? ಈಗಾಗಲೇ ನೀವು ತಯಾರಾಗಿದ್ದೀರಿ. ಬಿ ಪಾಯಿಂಟ್ ಶುದ್ಧೀಕರಣ ಎಲ್ಲ ಮಾಡಿ ತಯಾರಾಗಿದ್ದೀರಿ. ಪ್ರಾರ್ಥನೆಯನ್ನು ಹೇಳ್ಕೊಂಡಾಯ್ತು, ಸೂಚನೆಯನ್ನು ಈಗ ಸೂಚನೆ ಕೊಡ್ಲಿಕ್ಕೆ ಮುಂಚೆ ಇದನ್ನೆಲ್ಲ ಮಾಡ್ತಾ ಇದ್ದೀರಿ. ಏನಂತ ಆರಾಮಾಗಿ ಕೂತ್ಕೊಳ್ತೀರಾ, ಕಣ್ಣುಗಳನ್ನು ಮೃದುವಾಗಿ ಮುಚ್ಕೊಳ್ತೀರಾ. ನಂತರ ಗಮನವನ್ನು ಅಂತರ್ಮುಖಗೊಳಿಸ್ತೀವಿ. ಕೆಲವು ಕ್ಷಣಗಳ ಕಾಲ ನಮ್ಮನ್ನು ನಾವು ನೋಡ್ಕೊಳ್ತೀವಿ. ನಂತರ ಸೂಚನೆ ಕೊಡ್ತೀವಿ. ಈ 4, 5, 6 ಇದೆಯಲ್ಲ ಅದೆಲ್ಲ ಕೂಡ ಸೇಮ್.
ಅಲ್ಲಿ ತೀವ್ರವಾದಂಥ ಅಭ್ಯಾಸಿಗೂ ಅದನ್ನೇ ಬರಿತೀವಿ, ಸಾಮಾನ್ಯ ಅಭ್ಯಾಸಿಗೂ ಅದನ್ನೇ ಬರಿತೀವಿ. ಸೊ 4, 5, 6. ಸೊ 1, 3, 4, 5, 6 ಇದಿಷ್ಟು ಕೂಡ ಇಬ್ಬರಿಗೂ ಸೇಮ್. 7ನೇದೇನಿದೆಯಲ್ಲ ಅದು ಕೂಡ ಸೇಮ್. ನಿಮ್ಗೆ ಯಾವಾಗ ಹೊರಗಡೆ ಬರಬೇಕು ಅಂತ ಅನಿಸುತ್ತೋ ಧ್ಯಾನದಿಂದ ತಲ್ಲೀನರಾಗಿರಿ, ನಿಮ್ಗೆ ಯಾವಾಗ ಸಾಕು ಅಂತ ಅನಿಸಿ ಹೊರಗಡೆ ಬರಬೇಕು ಅಂತ ಅನಿಸುತ್ತೆ ಹೊರಗಡೆ ಬನ್ನಿ ಅಂತ ಹೇಳ್ತೀವಿ. ಸೊ ಇದಿಷ್ಟು ಪಾಯಿಂಟ್ಸ್ ಸೇಮ್. ಒಂದೇ ಒಂದು ಇಲ್ಲಿ ಏನ್ ಮಾಡಲ್ಲ ಅಂತಂದ್ರೆ ಹಾರ್ಟ್ಫುಲ್ನೆಸ್ ವಿಶ್ರಾಂತಿ ವಿಧಾನ ಮಾಡ್ಕೊಳ್ಳಿ ಅಂತ ಅಲ್ಲಿ ಬರೆಯಲ್ಲ ಅಷ್ಟೇ. ಅರ್ಥ ಆಯ್ತಾ? ಯತಿರಾಜ್ ಕೇಳ್ರಿ. ಏನ್ರಿ ಯತಿರಾಜ್? ಕೈ ಎತ್ತುತ್ತೀರಿ ಇಳಿಸ್ತೀರಿ, ಎತ್ತುತ್ತೀರಿ ಇಳಿಸ್ತೀರಿ, ಎತ್ತಿ ಏರ್ಕೊಂಡು ಹೋದವ್ರ ಮೇಲ್ ತರ ಮಾಡ್ತಾ ಇದ್ದೀರಿ. ವಿವೇಕ್ ಶಣ್ವಿ ಹೇಳ್ರಿ. ನಮಸ್ತೆ ಬ್ರದರ್. ಈಗ ತೀವ್ರ ಅಭ್ಯಾಸಿದು ತಾವು ಹೇಳಿದ್ರಲ್ಲ ಬ್ರದರ್, ಈಗ ದಾಜಿಯವರು ಒಂದು ಲಾಸ್ಟ್ ಒಂದು ಸೇರಿಸಿದ್ದು ಅದೇನು ಬರಿಬೇಕಂತಿಲ್ಲ ಅಲ್ಲ ಬ್ರದರ್? ಅದ್ ಬರೆದ್ರೆ ಏನ್ರಿ ಕಳ್ಕೊಳ್ತೀರಾ? ಅಲ್ಲ ಬರೀ ಕಟ್ ಮಾಡೋದ್ರಲ್ಲೇ ಇರ್ತೀರಲ್ರಿ, ಅಡಿಷನಲ್ ಪಾಯಿಂಟ್ ಬರೀರಿ ಅಂದ್ರೆ. ಹಾ ರೀ, ಎಕ್ಸಾಮ್ ನಲ್ಲಿ ಯಾವಾಗ್ಲೂ ಕೂಡ ಸ್ವಲ್ಪ ಎಕ್ಸ್ಟ್ರಾನೇ ಬರೆದು ಬರ್ಬೇಕು. ನೀವು ಕಟ್ ಮಾಡ್ತು ಅಂತಂದ್ರೆ ಆ ಪಾಯಿಂಟ್ ಅವ್ರು ಹುಡ್ತಾಗಿ ಅದಕ್ಕೆ ಒಂದ್ ಮಾರ್ಕ್ ಇಟ್ಟಿದ್ರೆ ನೀವೇನ್ ಮಾಡ್ತೀರಾ? ಗೊತ್ತಿದ್ದು ಬರೆದಿರಾ ಒಂದ್ ಮಾರ್ಕ್ ಕಳ್ಕೊಳ್ತೀರಾ ಅಷ್ಟೇ. ಓಕೆ ಓಕೆ, ಅರ್ಥ ಆಯ್ತಾ? ಒಂದ್ ತಿಳ್ಕೊಳ್ರಿ, ಮನೆಯಲ್ಲಿ ಹೆಂಡತಿ ಹತ್ರ ಮಾತಾಡ್ಬೇಕಾದ್ರೆ ಒಂದ್ ಮಾತು ಕಡಿಮೆನೆ ಆಡ್ಬೇಕು. ಎಕ್ಸಾಮ್ ನಲ್ಲಿ ಪರೀಕ್ಷೆಯಲ್ಲಿ ಬರಿಬೇಕಾದ್ರೆ ಒಂದು ಲೈನ್ ಎಕ್ಸ್ಟ್ರಾನೇ ಬರಿಬೇಕು. ಇದಕ್ಕೆ ನಾವು ಕೊಟ್ಕೊಡ್ರಿ. ಸರಿ ಬ್ರದರ್, ಆಯ್ತು, ಥ್ಯಾಂಕ್ ಯು. ಸರಿ, ಇವತ್ತು ಧ್ಯಾನ 2 ಮಾಡಿಸಿದ ಜ್ಞಾಪಕ ಇದೆಯಾ? ಯಾವ ಒಂದು ಪ್ರಶ್ನೆಗೆ ಯಾವ ಧ್ಯಾನ ಪದ್ಧತಿ ಸರಿಯಾಗಿ ಬರಿಬೇಕು ಅಂತ ಜ್ಞಾಪಕ ಇಟ್ಕೋಬೇಕು. ಹೊಸದಾಗಿ ಬರ್ತಕ್ಕಂಥ ಅಭ್ಯಾಸಿಗೆ ಹೇಗೆ ಧ್ಯಾನ ಮಾಡಿಸ್ತೀರಾ ಅಂತ ಕೇಳಿದಾಗ ಆ ಸೆಕ್ಷನ್ 1B ನಲ್ಲಿ ಏನಿದೆಯಲ್ಲ ಧ್ಯಾನ ಹೇಗೆ ಮಾಡಿಸ್ಬೇಕು ಅಂತ ಅದನ್ನು ಬರೀತೀರಾ. ತೀವ್ರ ಅಭ್ಯಾಸಿಯಾಗಿ ಮುಂಜಾನೆ ನೀವು ಹೇಗೆ ಅಭ್ಯಾಸ ಮಾಡ್ತೀರಾ ಅಂತ ಬರೆದಾಗ, ಈಗ ನಾವು ಲಾಸ್ಟ್ ಅಲ್ಲಿ ಓದಿದಾರೆ ತೀವ್ರ ಅಭ್ಯಾಸಿಯಾಗಿ ಸೆಕ್ಷನ್ 3 ಎ ಇದೆಯಲ್ಲ ಅದನ್ನು ಬರಿಬೇಕು. ಬಟ್ ಸೆಕ್ಷನ್ 1B ನಲ್ಲಿ ಏನಿತ್ತು ಅದನ್ನೇ ನಾವು ಇಲ್ಲೂ ಕೂಡ ಮಾಡ್ತೀವಿ. ಬಟ್ ಇದರಲ್ಲಿ ಮುಂಚೆ ಕೆಲವು ಪಾಯಿಂಟ್ಸ್ ಬರಿತೀವಿ, ಕೆಲವು ಅಭ್ಯಾಸಗಳನ್ನ ಮಾಡ್ತೀವಿ, ನಂತರ ಕೆಲವು ಅಭ್ಯಾಸಗಳನ್ನ ಮಾಡ್ತೀವಿ. ಇದನ್ನ ಬೇರೆ ಅಭ್ಯಾಸಗಳಿಗೆ, ಹೊಸದಾಗಿ ಬಂದಿರತಕ್ಕಂಥ ಅಭ್ಯಾಸಗಳಿಗೆ ಮಾಡಿಸ್ಲಿಕ್ಕೆ ಹೋಗಲ್ಲ, ಅಷ್ಟೇ ವ್ಯತ್ಯಾಸ. ಧ್ಯಾನ ನಾವು ಮಾಡಿದ್ರು ಒಂದೇ ರೀತಿನೇ ಮಾಡೋದು, ಅವ್ರಿಗೆ ಮಾಡಿಸಿದ್ರು ಒಂದೇ ರೀತಿನೇ ಮಾಡೋದು. ಆದ್ರೆ ಅವ್ರು ಹೊಸದಾಗಿ ಬಂದಾಗ ಅವ್ರಿಗೆ ಪಿ ಪಾಯಿಂಟ್ ಶುದ್ಧೀಕರಣ ಆಗಲಿ ಅಥವಾ ಪ್ರಾರ್ಥನೆ ಆಗಲಿ ಇದಾದ್ರೂ ಹೇಳ್ಕೊಡಲ್ಲ. ಬರೀ ಸೂಚನೆ ಒಂದು ಕೊಟ್ಬಿಟ್ಟು ಅವರಿಗೆ ಧ್ಯಾನ ಮಾಡಿಸ್ತೀವಿ. ಅದಾದ್ಮೇಲೆ AIOU, ಡೈರಿ ರೈಟಿಂಗು, ಮತ್ತೆ ಪ್ರಾರ್ಥನೆ ಮಾಡೋದು, ಮತ್ತೆ ಸಾಹಿತ್ಯ ಓದೋದು, ಇದರಲ್ಲೇ ಏನು ಮಾಡಿಸಲ್ಲ ಅವ್ರಿಗೆ. ನಾವು ತೀವ್ರ ಅಭ್ಯಾಸಿಯಾಗಿ ಮಾಡಿದಾಗ ಅವೆಲ್ಲವನ್ನು ಮಾಡಬೇಕಾಗ್ತದೆ. ಸರಿನಾ? ಮಹಾದೇವಿ ಹೇಳ್ರಿ. ಬ್ರದರ್ ನಮಸ್ತೆ. ಬ್ರದರ್, ಈಗ ನಾವು ಅದರಲ್ಲಿ ಬಿ ಪಾಯಿಂಟ್ ಶುದ್ಧೀಕರಣವನ್ನು ಮಾಡಿಕೊಳ್ಳಬೇಕು ಅಂತಿರುತ್ತಲ್ಲ, ಸೊ ಅಷ್ಟು ಬರೆದ್ರೆ ಸಾಕಾ ಅಥವಾ ಬಿ ಪಾಯಿಂಟ್ ಸಾಕು. ಶುದ್ಧೀಕರಣ ಸಾಕು. ವಿವರಣೆ ಬರೀಬೇಕಾ? ಧ್ಯಾನದ ಬಗ್ಗೆ ಕೇಳಿದಾಗ ಬಿ ಪಾಯಿಂಟ್ ಶುದ್ಧೀಕರಣದ ವಿವರಣೆ ಎಲ್ಲ ಕೊಡುವಂತ ಅವಶ್ಯಕತೆ ಇಲ್ಲ. ಅವ್ರು ಬಿ ಪಾಯಿಂಟ್ ಶುದ್ಧೀಕರಣನೇ ಕೇಳಿತು ಅಂತಂದ್ರೆ ಅವಾಗ ಬಿ ಪಾಯಿಂಟ್ ಶುದ್ಧೀಕರಣ ಹೇಗೆ ಮಾಡ್ತೀರಿ ಅಂತೆಲ್ಲ ಬರಿಬೇಕು. ನೀವು ಧ್ಯಾನ ಹೇಗೆ ಮಾಡ್ತೀರಿ ಅಂತ ಕೊಟ್ಟಾಗ ಬಿ ಪಾಯಿಂಟ್ ಶುದ್ಧೀಕರಣ ಒಂದು 10 ನಿಮಿಷಕ್ಕಿಂತ ಕಡಿಮೆ ಅವಧಿಗೆ ಮಾಡಿಕೊಂಡು ನಂತರ ನಾನು ಈ ರೀತಿ ಮಾಡ್ತೀನಿ ಅಂತ ಬರಿಬೇಕು. ಅಲ್ಲಿ ಬಿ ಪಾಯಿಂಟ್ ಶುದ್ಧೀಕರಣದ ವಿವರಣೆ ಕೊಡ್ತಾ ಕೂತ್ಕೋಬೇಡಿ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆ ಬ್ರದರ್, ಥ್ಯಾಂಕ್ ಯು. ಬಿ ಪಾಯಿಂಟ್ ಶುದ್ಧೀಕರಣದ ಕೇಳಿದ್ರೆ ಅವ್ರು ಸಪರೇಟ್ ಆಗಿ ಅದನ್ನು ಕೇಳ್ತಾರೆ. ಬಿ ಪಾಯಿಂಟ್ ಶುದ್ಧೀಕರಣ ಹೇಗೆ ಮಾಡ್ಕೊಳ್ತಾರೆ ವಿವರಣೆ ಕೊಡ್ರಿ ಅಂತ ಕೇಳ್ತಾರೆ 2 ಮಾರ್ಕ್ಗೆ. ಅವಾಗ ಅದ್ರ ಬಗ್ಗೆ ವಿಸ್ತಾರ ಮಾಡಿ ಬರಿಬೇಕಾಗ್ತದೆ. ಧ್ಯಾನದ ವಿಚಾರ ಬಂದಾಗ ಬಿ ಪಾಯಿಂಟ್ ಶುದ್ಧೀಕರಣನ ವಿವರಿಸ್ತಾ ಕೂತ್ಕೊಳ್ಳುವಂತ ಅಗತ್ಯ ಇಲ್ಲ, ಸಮಯ ನಷ್ಟ ಆಗುತ್ತೆ ಅಷ್ಟೆ. ಸರಿನಾ? ಯತಿರಾಜ್ ಇದ್ದೀರೇನ್ರಿ? 3 ಸತಿ ಕೈ ಎತ್ತಿದ್ರಿ. ಸರಿ, ಇಲ್ಲಿಗೆ ನಿಲ್ಲಿಸೋಣ ಅಂತ ಇವತ್ತು. ಇದನ್ನ ಇವತ್ತು ಅಭ್ಯಾಸ ಮಾಡ್ಕೊಂಡು ಸ್ಪಷ್ಟ ಮಾಡ್ಕೊಳ್ರಿ. ಉತ್ತರನ ಬರೆದು ಅಭ್ಯಾಸ ಮಾಡ್ಕೋಬೇಕು, ಇಲ್ದರೆ ಮರ್ತು ಹೋಗ್ತೀರಾ.
4 ಸತಿ ಓದ್ದೆ 10 ಸತಿ ಓದ್ದೆ ಮರ್ತು ಹೋಗ್ತೀರಾ? ಯಾವಾಗಲೂ 9 ಪೇಜ್ ಡಾಕ್ಯುಮೆಂಟ್ ಇದೆಯಲ್ಲ, ನಾ ಯಾಕೆ ದಿನ ಬರೀ ಒಂದೊಂದೇ ಮಾಡಿಸ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಅದನ್ನ ಅಭ್ಯಾಸ ಮಾಡಲಿಕ್ಕೆ, ಬರೆದು ಅಭ್ಯಾಸ ಮಾಡಲಿಕ್ಕೆ, ಅಳವಡಿಸ್ಕೊಂಡು ನಿಮ್ಮ ಅಭ್ಯಾಸನ ತೀವ್ರಗೊಳಿಸ್ಲಿಕ್ಕೆ ಎರಡಕ್ಕೂ ಸಹಾಯ ಆಗಲಿ ಅಂತ ಹೇಳಿ ಬರೀ ಒಂದೊಂದೇ ಮಾಡಿಸ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ಇವತ್ತೇನು ಧ್ಯಾನದ ಬಗ್ಗೆ ಓದಿದ್ದೀರಾ, ಬೇರೆಯವ್ರಿಗೆ ಧ್ಯಾನ ಮಾಡಿಸೋದು ಹೇಗೆ ಅಂತ ಪ್ರಶ್ನೆ ಹಾಕೊಂಡು ಅದನ್ನು ಬರೀರಿ. ನೀವು ತೀವ್ರ ಅಭ್ಯಾಸ ಹೇಗೆ ಮುಂಜಾನೆ ಅಭ್ಯಾಸ ಮಾಡ್ತೀರಿ ಅಂತಂದ್ರೆ ಅದ್ರ ಬಗ್ಗೆನೂ ಬರೀರಿ. ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು ಕವರ್ ಆಗಿರುತ್ತೆ. ಅರ್ಥ ಆಯ್ತಾ? ಸರಿ, ಇಲ್ಲಿಗೆ ನಿಲ್ಸೋಣಂತೆ. ಇನ್ಯಾರ ಪ್ರಶ್ನೆಗಳಿದೆ ತಗೋಬಹುದು. ಏನು ಇಲ್ಲದೆ ಇದ್ರೆ ಮತ್ತೆ ನಾಳೆ ಬೆಳಗ್ಗೆ ಸಿಗೋಣಂತೆ. ನಾ ಯತಿರಾಜ್ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ. ನಮಸ್ತೆ ಬ್ರದರ್. ಹೇಳಿ. ಮಿಷನಿನ ಪ್ರಾರ್ಥನೆಯನ್ನು ಹೇಳಿಕೊಳ್ಳಿ ಅಂತ ಇದೆಯಲ್ಲ, ಅದು ಹೌದು. ಪ್ರಾರ್ಥನೆ ಪೂರ್ತಿ ಬರಿಬೇಕಾ? ಅದು ಬರೀ ಪ್ರಾರ್ಥನೆಯನ್ನು ಹೇಳಿಕೊಳ್ಳಿ ಅಂತ ಇಲ್ಲ, ಸಾಕಾ? ಬೇಡ. ಪ್ರಾರ್ಥನೆ ಬರೆಯುವಂತ ಅವಶ್ಯಕತೆ ಇಲ್ಲ. ಓಕೆ ಓಕೆ ಬ್ರದರ್, ಥ್ಯಾಂಕ್ ಯು. ಮಮತಾ ಅವರೇ ಸಾಕಣ್ರಿ, ನಿಮ್ ಕೈ ನಾನೇ ಲೋವರ್ ಮಾಡ್ಬಿಡ್ತೀನಿ. ವೇದವತಿ ಕೇಳ್ರಿ. ವೇದವತಿ, ನಮಸ್ತೆ ಬ್ರದರ್. ಅದೇ, ಈ ದೈವಿ ಮೂಲವು ಈಗಾಗಲೇ ನಿಮ್ಮ ಹೃದಯದಲ್ಲಿ ಇದೆ ಮತ್ತು ಅದು ನಿಮ್ಮನ್ನು ಒಳಗಿನಿಂದ ಆಕರ್ಷಿಸುತ್ತದೆ ಎಂದು ದೈವಿ ಮೂಲ ಅಲ್ಲ, ಕಲ್ಪಿಸಿಕೊಳ್ಳಿ. ದೈವಿ ಮೂಲ ಅಲ್ಲ, ದೈವಿ ದೈವಿ ಪ್ರಕಾಶದ ಪ್ರಕಾಶದ ಮೂಲ. ಮೂಲ. ಕಲ್ಪನೆ ಮಾಡ್ಕೋಬೇಡಿ, ಸೂಚನೆಯನ್ನು ಕೊಟ್ಕೊಳ್ರಿ. So, ಇಲ್ಲಿ ಭಾವಿಸಿರಿ ಅಂತ ಇದೆ, ಅದಕ್ಕೆ ಸೂಚನೆ ಕೊಡದ. ಭಾವಿಸಿರಿ ಅಂತಾನು ಬರಿಬಹುದು. ಸೂಚನೆಯನ್ನು ಕೊಟ್ಟು ಭಾವಿಸಿರಿ ಅಂತಾನು ಬರಿಬಹುದು, ತಪ್ಪೇನಿಲ್ಲ. ಆದ್ರೆ ಕಲ್ಪನೆ ಅಲ್ಲ, ಅದು ಕಲ್ಪನೆ, ಅದು ತಪ್ಪಾಗಿ ಟ್ರಾನ್ಸ್ಲೇಟ್ ಆಗಿದೆ. ಬ್ರದರ್ ನಮಸ್ತೆ. ಅದೊಂದ್ ಸ್ವಲ್ಪ ಮಧ್ಯದಲ್ಲಿ ಮಾತಾಡ್ಬೇಡ್ರಿ. ಅವಾಗ್ಲಿಂದ 4 ಸತಿ ಕರೆದ್ವಿ, ನಿಮ್ ಹೆಸರು ಮಾತಾಡ್ಲಿಲ್ಲ, ಈಗ ಮಧ್ಯದಲ್ಲಿ ಬರ್ತಾ ಇದ್ದೀರಿ. ಇರಿ ಒಂದ್ ನಿಮಿಷ. ಪುಷ್ಪ ಅವರೇ ಕೇಳ್ರಿ. ಬ್ರದರ್ ನಮಸ್ತೆ. ಬ್ರದರ್, ನಾವು ಇವಾಗ ನಿನ್ನೇನು ಹೇಳಿದ್ರಲ್ಲ, ಮೂಲಭೂತ ಅಭ್ಯಾಸದಲ್ಲಿ ವಿಶ್ರಾಂತಿ ವಿಧಿಯಲ್ಲಿ 13 ಪಾಯಿಂಟ್ ಇರೋದು. ನಾವೀಗ ಹೊಟ್ಟೆದೆಲ್ಲ ಸೇರ್ಸ್ಕೊಂಡ್ರೆ 14 15 ಆದ್ರೆ ಓಕೆನಾ? ಇದು 13 ಅಂದ್ರೆ 13 ಪಾಯಿಂಟೇ ಬರಿಬೇಕಾ? ಯಾರು ಕೌಂಟ್ ಮಾಡ್ತಾ ಕೂತ್ಕೊಳ್ಳಲ್ಲ ಎಷ್ಟು ಪಾಯಿಂಟ್ ಬರ್ದಿದ್ದೀರಾ ಅಂತ. ಉತ್ತರ ಎಲ್ಲ ಬರ್ದಿದ್ದೀರಾ ಇಲ್ವೋ ಅಂತ ನೋಡ್ತಾರೆ. ಒಂದ್ ಸೆಂಟೆನ್ಸ್ ಕಂಬೈನ್ ಮಾಡ್ಬೋದು, ಒಂದ್ ಸೆಂಟೆನ್ಸ್ ಸ್ಪ್ಲಿಟ್ ಮಾಡ್ಬೋದು. ಸೆಂಟೆನ್ಸ್ ಜಾಸ್ತಿ ಆಗುತ್ತೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಬಿಡ್ತೀರಾ? ಬರೆಯಬೇಕಾಗಿರ್ತಕ್ಕಂಥ ವಿಷಯ ಬರ್ದಿದ್ದೀರಾ ಅಂತ ನೋಡ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಓಕೆ. ಶಿವಪ್ಪ, ನಮಸ್ತೆ ಶಿವನಪ್ಪ, ಬ್ರದರ್. ನಮಸ್ತೆ ಬ್ರದರ್. ಇದು ತೀವ್ರ ಅಭ್ಯಾಸ ಮುಂದಿನ ಧ್ಯಾನದಲ್ಲಿ ಅನಿಸುವ ಹೆಜ್ಜೆಗಳವರಲ್ಲಿ ಒಂದನೇ ನಿಯಮ ಅನುಸರಿಸೋದೊಂದಿಗೆ ಬ್ರಾಕೆಟ್ ನಲ್ಲಿ ಇದೆಯಲ್ಲ ಸರ್, ಅದು ಏನು ವಿಷಯ? ಅದನ್ನ ಇವಾಗ ತಾನು ಓದಿದ್ವಲ್ರಿ. ಹಾ. ಈಗ ತಾನೇ ಸೆಕ್ಷನ್ ಎ ನಲ್ಲಿ ಮೊದಲನೇ ವಿಭಾಗದಲ್ಲಿ ಬಿ ಸೆಕ್ಷನ್ ಅಲ್ಲಿ ಓದಿದ್ವಲ್ಲ, ಇವಾಗ ತಾನು ಧ್ಯಾನ ಹೇಗ್ ಮಾಡ್ಬೇಕು, ಧ್ಯಾನ ಹೇಗ್ ಮಾಡಿಸ್ತೀರಂತ. ಅದೇ ರೀತಿನೇ ನೀವು ಧ್ಯಾನ ಮಾಡೋದು. ಸರಿ. ಸೊ ತೀವ್ರ ಅಭ್ಯಾಸಿಯಾಗಿರ್ಬೇಕಾದ್ರೆ ಮೇಲ್ಗಡೆ ಏನಿದೆಯಲ್ಲ, ಆ ಮೇಲ್ಗಡೆ ಭಾಗದಲ್ಲಿ ಇರೋದನ್ನ ನಾವು ಬರೆದು ಬಿಟ್ಟು ಏನಪ್ಪಾ ಅಂತಂದ್ರೆ, ತೀವ್ರ ಅಭ್ಯಾಸ ಆದಾಗ ಬಿ ಪಾಯಿಂಟ್ ಇಂದ ಶುದ್ಧೀಕರಣದಿಂದ ಶುರು ಮಾಡ್ತೀವಿ. ಬಿ ಪಾಯಿಂಟ್ ಶುದ್ಧೀಕರಣ ಬರಿಬೇಕು, ಅದಾದ್ಮೇಲೆ ಪ್ರಾರ್ಥನೆ ಬರಿಬೇಕು. ಯಾಕೆ ಮಾಡ್ತೀರಾ, ಹೇಗ್ ಮಾಡ್ತೀರಾ ಪ್ರಾರ್ಥನೆ ಅದನ್ನು ಬರಿಬೇಕು. ಆಮೇಲೆ ಸೂಚನೆ ಕೊಟ್ಕೋಬೇಕು. ಅದಾದ್ಮೇಲೆ ನೀವು ಧ್ಯಾನ ಹೇಗ್ ಮಾಡ್ತೀರಾ ಅಂತ ಬಿ ಸೆಕ್ಷನ್ ಅಲ್ಲಿ ಏನಿತ್ತಲ್ಲ, ಮೊದಲನೇ ವಿಭಾಗದ ಬಿ ಸೆಕ್ಷನ್ ಏನಿತ್ತು ಅದನ್ನ ಪೂರ್ತಿ ಬರೀತೀರ. ಅದು ಬರ್ತಾದ್ಮೇಲೆ AEIOU ಮಾಡ್ಕೊಳ್ತೀರಾ. ಅದಾದ್ಮೇಲೆ ದಿನಚರಿ ಬರೀತೀರಾ. ಅದಾದ್ಮೇಲೆ ಸ್ಥಿತಿ ಏನ್ ಬಂದಿದೆ ಅದು ನಮಗೆ ದಿನಪೂರ್ತಿ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಧ್ಯಾನವನ್ನು ಅಂತ್ಯಗೊಳಿಸ್ತೀರಾ. ಇಷ್ಟನ್ನು ಬರಿಬೇಕು. ಸರಿನಾ? ಥ್ಯಾಂಕ್ ಯು ಸರ್. ನೀವು ಒಂದನೇ ವಿಭಾಗದ ಬಿ ಸೆಕ್ಷನ್ ನೀವು ನೋಡ್ಕೊಳ್ಳಿ ಅಂತಂದ್ರೆ ಎಕ್ಸಾಮ್ ನ ನಿಮ್ಗೆ ಮಾರ್ಕ್ಸ್ ಮಾಡಲ್ಲ, ನಿಮ್ಗೆ ಮಾರ್ಕ್ಸ್ ಕೊಡಲ್ಲ ಅವರು. ಯಾಕಂದ್ರೆ ನಿಮ್ಗೆ ಧ್ಯಾನ ಬರಲ್ಲ ಅಂತ ಆಯ್ತು ಅಲ್ಲಿಗೆ. ಪರೀಕ್ಷೆನಲ್ಲಿ ನಮಗೆ ಉತ್ತರ ಕೇಳಿದ್ರೆ ನೀವು ಆ ಪುಗ್ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಏನೋ ಒಂದು ಪ್ರಶ್ನೆ ಕೇಳಿದ್ನಪ್ಪ, ನೀವು ಬಾಬುಜಿ ಅವರದ್ದು ಕಂಪ್ಲೀಟ್ ವರ್ಕ್ಸ್ ವಾಲ್ಯೂಮ್ 1 ಇದೆ, ಬೇಕಾದ್ರೆ ಉತ್ತರ ನೋಡ್ಕೊಳ್ಳಿ ಅಂತ ನೀವು ನಂಗೆ ರೆಫರೆನ್ಸ್ ಹೇಳಿದ್ರೆ ನಾನು ನಿಮ್ಗೆ ಮಾರ್ಕ್ಸ್ ಕೊಡ್ತೀನಾ? ನೀವೇ ಕೊಡ್ತೀರಾ ಮಾರ್ಕ್ಸ್? ನೀವೇ ಎಕ್ಸಾಮ್ನರ್ ಆದ್ರೆ ಇಲ್ಲ ಅಲ್ವಾ? ಮತ್ತೆ ಸೊ ನೀವು ಎಕ್ಸಾಮ್ನರ್ ದೃಷ್ಟಿನಲ್ಲಿ ಯೋಚನೆ ಮಾಡ್ಬೇಕು. ಅವ್ರು ಏನ್ ನಿರೀಕ್ಷೆ ಮಾಡ್ತಿದ್ದಾರೆ ಅದನ್ನ ನಾವು ಮನಸ್ಸಿಗೆ ತಂದುಕೊಂಡು ಅದ್ರ ಪ್ರಕಾರ ನಾವು ಉತ್ತರ ಬರೀಬೇಕು. ನಾ ಹೇಳಿದ್ನಲ್ಲ, ಎಕ್ಸಾಮಿನೇಷನ್ ಅಲ್ಲಿ ನಮಗೆ ಉತ್ತರ ಗೊತ್ತಿದೆ ಅಂತ ಅವರಿಗೆ ತೋರಿಸ್ಬೇಕು, ಅವರಿಗೆ ಮನದಟ್ಟಾಗ್ಬೇಕು. ಆ ರೀತಿಯಲ್ಲಿ ಬರೀಬೇಕು. ನಮಗೆ ಉತ್ತರ ಗೊತ್ತಿದ್ದು ಅವ್ರಿಗೆ ಮನದಟ್ಟಾಗ್ಲಿಲ್ಲ ಅಂದ್ರೆ ನಮಗೆ ಅಂಕಗಳು ಬರಲ್ಲ. ಸರಿ. ಅರ್ಥ ಆಯ್ತಾ? ಅಂಕಗಳು ಬರಲಿಲ್ಲ ಅಂತಂದ್ರೆ ಬಿಂಕ ಬರುತ್ತೆ, ಅಷ್ಟೇ ಆಗುತ್ತೆ. ಅಂಕ ಬಿಂಕ. ಅರ್ಥ ಆಯ್ತು? ಸರಿ. ಅದ ಯತಿರಾಜ್ ಕೇಳ್ರಿ ಇವಾಗ.
ಬ್ರದರ್ ನಮಸ್ತೆ, ಮೈಕ್ರೋಫೋನ್ ಪ್ರಾಬ್ಲಮ್ ಆಗಿತ್ತು. ಇರ್ಲಿ ಬ್ರದರ್, ಪರವಾಗಿಲ್ಲ, ಈಗ ಹೋರಾಡಬೇಡಿ, ಪೋಷಿಸಬೇಡಿ, ಅವಳನ್ನು ಹಾಗೆಯೇ ಇರಲು ಬಿಡಿ ಅನ್ನೋದಕ್ಕಿಂತ ಹಾಗೆ ಹೋಗಲು ಬಿಡಿ ಅಥವಾ ಇಗ್ನೋರ್ ಮಾಡಿ ಅಂತಾನೆ ಹೇಳ್ಬೋದಾ? ಬೇಡ. ಹಾಗೆ ಇರಲು ಬಿಡಿ ಅಂತಂದ್ರೆ ಅದು ಹಾಗೆ ಇರಲ್ಲ, ಹೆಂಗಿದ್ರು ಹೋಗೇ ಹೋಗುತ್ತೆ, ಮೋಡದ ತರ ಅದು. ಅದು ತನ್ನ ಪಾಡಿಗೆ ತಾನು ಹೋಗೇ ಹೋಗುತ್ತೆ. ಅದು ಯಾವ ತಾನು ಹಾಗೆ ಇರುತ್ತೆ ನಿಮ್ಗೆ? ನಿಮ್ಮ ಇಲ್ಲ ಅನುಭವದಲ್ಲಿ ಇಲ್ಲ ಬಂದಿದೆಯಾ? ಹಾಗೆ ಇದೆಯಾ ಅದು? ಇಲ್ಲ ಇಲ್ಲ ಬ್ರದರ್. ಹಾಗೆ ಇರಲು ಬಿಟ್ರೆ ತನ್ನ ಪಾಡಿಗೆ ತಾನು ಹೋಗುತ್ತೆ. ಮೋಡ ಹಾಗೆ ಆಕಾಶದಲ್ಲಿ ತನ್ನ ಪಾಡಿಗೆ ತಾನು ಹೋಗುತ್ತೋ, ನೀವು ಬಿಟ್ರೆ ಇದು ಅದು ಪಾಡಿಗೆ ಅದು ಹೋಗುತ್ತೆ. ಸೊ ಹಾಗೆ ಇರಲು ಬಿಡಿ ಅಂತ ಅಂದ್ರೆ ಏನು ಅದರ ಜೊತೆ ಒಡನಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಅಷ್ಟೇ ಬೇಸಿಕ್. ಹಾಗೆ ಇರಲು ಬಿಡಿ ಅಂದ್ರೆ ಅದ್ರ ಜೊತೆಗೆ ಏನು ಒಡನಾಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅಷ್ಟೇ ಅದು ಮಾಡ್ತಿರೋದು. ಥ್ಯಾಂಕ್ ಯು ಸರಿ, ಬ್ರದರ್. ತನಗ್ ತಾನಾಗ್ ಹೋಗುತ್ತೆ. ನೀವೇ ಈಗ ಕೋಪ ಇರುತ್ತೆ ಅಂತ ಇಟ್ಕೊಳ್ರಿ, ಏನೋ ವಿಚಾರಕ್ಕೆ ಕೋಪ ಬಂತು, ಹಾಗೆ ಇರಲು ಬಿಡಿ ಅಂತ ಮಾಡ್ತೀರಾ. ಅರ್ಧ ಗಂಟೆ ಆದ್ಮೇಲೆ ಕೋಪ ಹಂಗೆ ಇರುತ್ತೇನ್ರಿ? ಹೊರಟೋಗಲ್ವಾ? ನಿಮ್ಮ ಮನಸ್ಸಿನ ಗಮನ ಬೇರೆ ಕೆಲಸಕ್ಕೆ ಹೋಗಿದ ತಕ್ಷಣ ಕೋಪ ತನಗ್ ತಾನಾಗಿ ಹೊರಟೋಗುತ್ತಲ್ವಾ? ಸೊ ಹಾಗೆ ಇರಲು ಬಿಡಿ ಅಂತ ಹೇಳಿದ ತಕ್ಷಣ ಅದು ಹಾಗೆ ಇರಲ್ಲ. ಹಾಗಾದ್ರೆ ಮನಸ್ಸು ಫೋಟೋ ಫ್ಲಾಶ್ ತರ ಹಾಗೆ ನಿಂತ್ಕೊಂಡ್ಬಿಡುತ್ತಾ? ಏನಿಲ್ಲ, ಮನಸ್ಸು ವಿಡಿಯೋ ತರ ಹೋಗ್ತಾ ಇರುತ್ತೆ. ಅದು ಒಂದಾದ್ಮೇಲೆ ಒಂದಾದ್ಮೇಲೆ ಏನೋ ಬರ್ತಾನೆ ಇರುತ್ತೆ. ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರ? ಹಾಗೆ ಇರಲು ಬಿಡಿ ಅಂತಾನೆ ಬರೀ, ತೊಂದರೆ ಇಲ್ಲ. ಸರಿ, ಹಾಗೆ ಹೋಗಲು ಬಿಡಿ ಅಂತಂದ್ರೂ ಓಕೆ ಆಗುತ್ತೆ. ಬಟ್ ಅದು ಎನಿವೇ ಹೋಗುತ್ತೆ, ಅದು ನೀವು ಅದನ್ನ ಬರೀದೇ ಇದ್ರೂ ಹೋಗೇ ಹೋಗುತ್ತೆ. ಸರಿ, ಆಯ್ತು. ಲಕ್ಷ್ಮಿ ಅವರು ಕೇಳ್ರಿ, ನಕ್ಕಿದ್ದೆಲ್ಲ ಆಯ್ತು, ಇವಾಗ ಕೇಳ್ರಿ. ಮಾತಾಡ್ರಿ ಲಕ್ಷ್ಮಿ ಅವರೇ. ಬ್ರದರ್ ನಮಸ್ತೆ. ಬ್ರದರ್, AEIOU ಅಲ್ಲಿ ಅರ್ಧ ಮುಚ್ಚಿದ ಕಣ್ಣು ಅಂತ ಯಾಕೆ ಹೇಳ್ತೀವಿ ಬ್ರದರ್? ಜನರಲಿ ಅರ್ಧ ಮುಚ್ಚಿದ ಕಣ್ಣು, ಯಾಕಂದ್ರೆ ಕಣ್ಣು ಪೂರ್ತಿ ತೆಗೆದುಬಿಟ್ರೆ ಮನಸ್ಸಿನ ಗಮನ ಹೊರಗಡೆ ಹೋಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. AEIOU ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅರ್ಧ ತೆರೆದ ಕಣ್ಣಿಂದ ಮಾಡಿದಾಗ ಮನಸ್ಸಿನ ಗಮನ ಪೂರ್ತಿ ಹೊರಗಡೆ ಹೋಗ್ತಾ ಇಲ್ಲ. ಮನಸ್ಸಿನ ಗಮನ ಪೂರ್ತಿ ಹೊರಗಡೆ ಹೋಗದೇ ಇದ್ದಾಗ ಆಂತರ್ಯದಲ್ಲೇ ಇದ್ಕೊಂಡು AEIOU ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅವ್ರೇನಲ್ಲಿ ಬರ್ದಿಲ್ಲ, ಬಟ್ ಆದ್ರೆ ರಾಜು ಅವ್ರು ಯಾವಾಗ್ಲೂ ಧ್ಯಾನ ಮುಗಿದ ಮೇಲೆ ಅರ್ಧ ತೆರೆದ ಕಣ್ಣಿನಿಂದ ನೀವು ನಿಮ್ಮನ್ನು ನೀವು ಗಮನಿಸ್ಕೊಂಡು AEIOU ಮಾಡ್ಕೊಳ್ಳಿ ಅಂತ ಹಾರ್ಟ್ಫುಲ್ನೆಸ್ ವೇನಲ್ಲಿ ಬರೆದಿದ್ದಾರೆ, ಬೇಕಾದ್ರೆ ನೋಡ್ರಿ. ಏನು ಕಣ್ಣು ಪೂರ್ತಿ ತೆಗೆದ್ಬಿಡ್ತು ಅಂತಂದ್ರೆ ಮನಸ್ಸಿನ ಗಮನ ಹೊರಗಡೆ ಹರಿಲಿಕ್ಕೆ ಶುರು ಆಗ್ಬಿಡುತ್ತೆ. AEIOU ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅರ್ಧ ತೆರೆದ ಕಣ್ಣಿರ್ಬೋದು ಅಥವಾ ಮುಚ್ಚಿದ ಕಣ್ಣಿರ್ಬೋದು, ಎರಡೂ ಓಕೆ. ಬಟ್ ಏನಂದ್ರೆ ಅದರದ್ದು ವಿಚಾರ ಏನಪ್ಪಾ ಅಂತಂದ್ರೆ ಕಣ್ಣು ಪೂರ್ತಿ ತೆಗೆದ್ಬಿಡ್ತು ಅಂತಂದ್ರೆ ಮನಸ್ಸಿನ ಗಮನ ಹೊರಗಡೆ ಹೊರಟೋಗುತ್ತೆ. ಅವಾಗ AEIOU ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಷ್ಟೇ. ಸರಿನಾ? ಕಣ್ಣು ಮುಚ್ಕೊಂಡೇ ನಾ AEIOU ಮಾಡ್ಕೊಳ್ತೀನಿ ಅಂತಂದ್ರೆ ಮಾಡ್ಬೋದು ಅಲ್ವಾ? ಕಣ್ಣು ಮುಚ್ಕೊಂಡೇನೆ ನಾವು ಒಳಗಡೆ ಅಯ್ಯೋ ಅಂತ ಹೇಳ್ಕೊಳ್ತೀವಿ ಅಂದ್ರೆ ಹೇಳ್ಕೋಬಹುದು, ಯಾರು ಬೇಡ ಅಂತಾರೆ. ಸರಿ, ಆಯ್ತು, ನೋ ಪ್ರಾಬ್ಲಮ್. 7:20 ನಿಲ್ಸೋಣಂತೆ. ನಾಳೆ ಶುದ್ಧೀಕರಣದ ಬಗ್ಗೆ ಚರ್ಚೆ ಮಾಡೋಣಂತೆ. ಇವತ್ತು ಇದು ಎರಡೂ ಪ್ರಶ್ನೆನ ಬರ್ದು ಅಭ್ಯಾಸ ಮಾಡಿ, ಒಂದು 4 ಸತಿ 5 ಸತಿ ಬರೀರಿ. ಬೇರೆ ಯಾರ ಜೊತೆ ನಾನು ಚರ್ಚೆ ಮಾಡಿ ಯಾವ ಪಾಯಿಂಟ್ ಬಿಟ್ಟು ಹೋಗುತ್ತೆ ಅಂತ ಮನದಟ್ಟು ಮಾಡ್ಕೊಳ್ರಿ. ಸೊ ದಟ್ ಅದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ಲಾಸ್ಟ್ ಪಾಯಿಂಟ್ ಇದೆಯಲ್ಲ, ಧ್ಯಾನದಲ್ಲಿ ಬಂದಿರತಕ್ಕಂಥ ಸ್ಥಿತಿ ದಿನವಿಡೀ ನಮ್ಮೊಡನೆ ಉಳಿಯಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾವು ಅದನ್ನ ಧ್ಯಾನವನ್ನು ಮುಗಿಸ್ತೀವಿ. ಈ ಪಾಯಿಂಟ್ ತುಂಬಾ ಜನ ಬಿಟ್ಟು ಬಿಡ್ತಾರೆ, ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಎರಡನೇದು ಏನಪ್ಪಾ ಅಂತಂದ್ರೆ ಕನ್ಫ್ಯೂಷನ್ ಆಗ್ತಾರೆ. ಕನ್ಫ್ಯೂಷನ್ ಏನಪ್ಪಾ ಆಗುತ್ತೆ ಅಂತಂದ್ರೆ ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರ ಬರೀತಾರೆ. ತೀವ್ರ ಅಭ್ಯಾಸದ ಕೇಳಿದ್ರೆ ಸಾಮಾನ್ಯ ಅಭ್ಯಾಸದ ಉತ್ತರ ಬರೀತಾರೆ, ಸಾಮಾನ್ಯ ಅಭ್ಯಾಸದ ಕೇಳಿದ್ರೆ ತೀವ್ರ ಅಭ್ಯಾಸದ ಉತ್ತರ ಬರೀತಾರೆ. ಅಂದ್ರೆ ಅದು ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ ಅಂತ ತೋರಿಸುತ್ತೆ. ಇದು ಕೂಡ ಯಾವ ಪ್ರಶ್ನೆಗೆ ಯಾವ ಉತ್ತರ ಬರೀಬೇಕು ಅಂತ ಮನಸ್ಸಿಗೆ ಗೊತ್ತಿರಬೇಕು. ಸರಿನಾ? ಇದು ಎರಡು ಕಾಮನ್ ಮಿಸ್ಟೇಕ್ ಮಾಡ್ತಾರೆ ಎಕ್ಸಾಮ್ ನಲ್ಲಿ, ಅದನ್ನ ಕರೆಕ್ಟ್ ಮಾಡ್ಕೊಡಿ. ಸರಿನಾ? ನಿನ್ನೆ ಮಾಡಿಸಿದ್ರೆ ವಿಶ್ರಾಂತಿ ವಿಧಾನ, ಇಲ್ಲ ನೀವೇ ವಿಶ್ರಾಂತಿಗೆ ಹೋಗ್ಬಿಟ್ರ? ಎರಡು ಆಯ್ತು ಬ್ರದರ್. ಎರಡೆರಡು ಆಯ್ತಾ? ಅಲ್ಲ, ವಿಶ್ರಾಂತಿ ವಿಧಾನ ಮಾಡ್ತು ಅಂತಂದ್ರೆ ನಾವೇ ಮಾಡ್ಕೊಂಡು ವಿಶ್ರಾಂತಿ ಆಗ್ಬಿಟ್ರಿ ಸರ್, ಇಡೀ ದಿವಸ ವಿಶ್ರಾಂತಿ ಸ್ಥಿತಿಯಲ್ಲೇ ಇದ್ವಿ ಅಂತ. ಸೊ ನಾನು ಅಟ್ಲೀಸ್ಟ್ ಒಂದು 3 ದಿನಕ್ಕೆ 5 ಜನಕ್ಕೆ ಆದ್ರೂ ಮಾಡಿಸಿ ಅಂತ ಹೇಳಿದೆ. ಅದು ಮನದಟ್ಟಾಗಬೇಕು. ಅದು ಒಂದ್ಸತಿ ಮನಸ್ಸಿನಲ್ಲಿ ಸೀಕ್ವೆನ್ಸ್ ಕೂತ್ಕೊಂಡ್ಬಿಟ್ರೆ ನೀವು ಎಕ್ಸಾಮ್ ಹಾಗೆ ನಿರರ್ಗಳವಾಗಿ ಬರೆದ್ಬಿಡ್ತೀರಾ, ಸರಾಗವಾಗಿ ಬರೀತೀರಾ. ಅರ್ಥ ಆಯ್ತಾ? ಆಯ್ತು ರೀ, ನೋ ಪ್ರಾಬ್ಲಮ್. ಎಲ್ರಿಗೂ ಶುಭ ದಿವಸ. ಮತ್ತೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ಸಿಗೋಣ. ಸರಿನಾ? ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ ಬ್ರದರ್.